ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವಾಗ ನಾನು ಪಾರ್ಟ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಸ್ಟ್ರಿ ಪೇಪರ್ದು KSET 2025. ನಾನು ಈಗಾಗಲೇ ಪಾರ್ಟ್ 1 ವಿಡಿಯೋದಲ್ಲಿ ಫಸ್ಟ್ ಕ್ವಶನಿಂದ 50ನೇ ಕ್ವಶನ್ವರೆಗೂ ನಾನು ಡಿಸ್ಕಷನ್ ಮಾಡಿದ್ದೀನಿ ಡೀಟೇಲ್ಡ್ ಆಗಿ. ದೆನ್ ಈಗ 51ಇಂದ 100ವರೆಗೂ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ಕ್ಲಾಸ್. ಎಸ್ ಎಸ್ ದ 51st ಕ್ವಶನ್ ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಲಿಸ್ಟ್ 1 ಮುಕದ್ದಮ್, ಬಿ ಕುತ್, ಪಟ್ವಾರಿ ಅಂಡ್ ಜಮೀನ್ದಾರ್. ಸೊ ಪಟ್ವಾರಿ ಅಂತ ನಾವು ಓದ್ತಿರ್ತೀವಲ್ಲ, ಅದು ಗ್ರಾಮ ಲೆಕ್ಕಿಗ ಅಂತ ಬರ್ತಾರೆ, ವಿಲೇಜ್ ಅಕೌಂಟೆಂಟ್. ದೇ ಆರ್ ಪಟ್ವಾರೀಸ್ ಓನ್ಲಿ. ಈ ನಾರ್ತ್ ಇಂಡಿಯಾದಲ್ಲಿ ಅವರಿಗೆ ಪಟ್ವಾರೀಸ್ ಅಂತಾನೆ ಕರೀತಿರ್ತಾರೆ. ಯು ಮಸ್ಟ್ ಬಿ ರಿಮೆಂಬರಿಂಗ್ ದಟ್. ಓಕೆ, ಪಟ್ವಾರಿ ಅಂದ್ರೆ ವಿಲೇಜ್ ಅಕೌಂಟೆಂಟ್. ಯು ಕ್ಯಾನ್ ಮ್ಯಾಚ್ ವಿತ್ ದಟ್. ಸೊ C1, ಇಫ್ ಇಟ್ ಈಸ್ C1, ದೆನ್ there are only two options with that C1 category. ಸೊ ದೆನ್ ಮುಕದ್ದಮ್ ಅಂದ್ರೆ ಮುಖ್ಯವಾದಂತವ್ರು ಅಂತ. ಸೊ ಅದು ವಿಲೇಜ್ ಹೆಡ್ಮನ್ಗೆ ಮುಕದ್ದಮ್ ಅಂತ ಕರೀತಿದ್ರು. A3. ಸೊ A3 C1 is the only for the second option itself. Then Khut is for the land owners. Then the Jamindar is a hereditary chief. Of course, these questions are very simple in that term. ಸೊ ನೀವು ಓದ್ಬೇಕಾದ್ರೆ ಒಂದು ತಲೆಯಲ್ಲಿ ಇಟ್ಕೋರಿ, ಯಾವ್ದಾದ್ರು ಒಂದು ಆಪ್ಷನ್ ಸಿಕ್ಕ ತಕ್ಷಣ ಯು ಹ್ಯಾವ್ ಟು ರನ್ ಟು ದ ಆಪ್ಷನ್ಸ್ ಅಂಡ್ ಚೆಕ್ ವೆದರ್ ದ ಆಪ್ಷನ್ ಈಸ್ ದೇರ್ ಆರ್ ನಾಟ್. ಆವಾಗ ನೀವು ಎಲಿಮಿನೇಟ್ ಮಾಡಿಬಿಟ್ಟು ದೆನ್ ನೀವು ಬೇರೆ ಆಪ್ಷನ್ಸ್ ನ ವೆರಿಫೈ ಮಾಡ್ಕೋಬೇಕು. ಓಕೆ, ದೆನ್ ಅನದರ್ ಕ್ವಶನ್, the 52nd question. Match the following. List 1 Minari Shamsi, Alai Darwaja, Khair al Manzil, then Chesma e Noor. ಇದರಲ್ಲಿ ನನ್ಗೆ ಗೊತ್ತಿದ್ದು ಅಲೈ ದರ್ವಾಜ ಕಟ್ಸಿದ್ದು ಅಲಾವುದ್ದೀನ್ ಖಿಲ್ಜಿ ಅಂತ ಗೊತ್ತಿದ್ದು. ಸೊ B3 ಇದ್ರೆ ಓನ್ಲಿ ಒನ್ ಆಪ್ಷನ್. ಸೊ ಇಟ್ ಇಸ್ ವೆರಿ ಈಸಿ ಟು ಫೈಂಡ್ ದ ಆನ್ಸರ್ ಫಾರ್ ದ ಮ್ಯಾಚ್ ದಿ ಫಾಲೋವಿಂಗ್. ಒಂದು ಗೊತ್ತಿದ್ರೆ ನಾವು ಇಲ್ಲಿ KSET ಪೇಪರ್ ಅಲ್ಲಿ, ಬಟ್ UPSC ಅಲ್ಲಿ ಆ ತರ ಇರೋದಿಲ್ಲ. UPSC ಅಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಮಿನಿಮಮ್ 3 ಆದ್ರೂ ಗೊತ್ತಿರಲೇಬೇಕು. ಇನ್ ಸಮ್ ಕೇಸಸ್ 4 ಆದ್ರೂ ನಮ್ಗೆ ಗೊತ್ತಿರಲೇಬೇಕು. ಅಲ್ಲಿ 2 ಕಾಲಮ್ ಇರೋದಿಲ್ಲ, 3 ಕಾಲಮ್ ಇರುತ್ತೆ. ಅದು ಬೇರೆ ಆಡ್ ಮಾಡ್ಕೊಂಡಿದ್ದಾರೆ. ಸೊ ಯು ಶುಡ್ ಬಿ ವೆರಿ ಮಚ್ ಥ್ಯಾಂಕ್ಫುಲ್, ಆರ್ ವೆರಿ ಮಚ್ ಯು ಶುಡ್ ಫೀಲ್ ಲಕ್ಕಿ ಟು ಟು ರೈಟ್ ದಿಸ್ ಕೈಂಡ್ ಆಫ್ ಪೇಪರ್. ಹಳೆ ದರ್ವಾಜ ಅಲಾವುದ್ದೀನ್ ಖಿಲ್ಜಿ ಅವ್ರು ಕಟ್ಸಿರೋದು 1311ರಲ್ಲಿ. ಇದು ರೆಡ್ ಸ್ಯಾಂಡ್ ಸ್ಟೋನ್ ಅಂತಿದೆ. ರೆಡ್ ಸ್ಯಾಂಡ್ ಸ್ಟೋನ್ ಒಂದು ಕಲ್ಲಲ್ಲಿ ಕಟ್ಟಿರ್ತಕ್ಕಂಥದ್ದು. ಇದು ಕುತುಬ್ ಕಾಂಪ್ಲೆಕ್ಸ್ ಅಂತ ಇದೆ ಡೆಲ್ಲಿಯಲ್ಲಿ. ಕುತುಬ್ ಮಿನಾರ್ ಇದೆಯಲ್ಲ, ಆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಬರುವಂತ ಎಲ್ಲಾ ಪ್ಲೇಸಸ್ ಅಲ್ಲಿ, ಆ ಕುತುಬ್ ಕಾಂಪ್ಲೆಕ್ಸ್ ಅಲ್ಲಿ ಈ ಚಂದ್ರಗುಪ್ತ 2, ಈ ಗುಪ್ತಾ ಡೈನಾಸ್ಟಿಯಲ್ಲಿ ಬರುವಂತ ಚಂದ್ರಗುಪ್ತ 2 ಅವರದು ಒಂದು ಇದೆಯಲ್ಲ, ಐರನ್ ಪಿಲ್ಲರ್ ಇದೆ, ಮೆಹರೋಲಿ ಐರನ್ ಪಿಲ್ಲರ್. ಆ ಐರನ್ ಪಿಲ್ಲರ್ ಸಹ ಅಲ್ಲೇ ಇದೆ. ಆಮೇಲೆ ಕುವಾತುಲ್ ಇಸ್ಲಾಂ ಒಂದು ಮಸ್ಜಿದ್ ಸಹ ಅಲ್ಲೇ ಇದೆ. ಅಂಡ್ ದೆನ್ ಇಲ್ಲಿ ಬೇರೆ ಇವನ್ ಹಿಂದೂ ಟೆಂಪಲ್ ಆರ್ಕಿಟೆಕ್ಚರ್ ಸಹ ಆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಇದೆ. ಆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಎಲ್ಲಾ ಮೇನ್ ಒಂದು ಆರ್ಕಿಟೆಕ್ಚರಲ್ ಮಾನ್ಯುಮೆಂಟ್ಸ್ ಇದಾವಲ್ಲ, ಎಲ್ಲವನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಕುತುಬ್ ಕಾಂಪ್ಲೆಕ್ಸ್ ಅಂತ. ಅದರಲ್ಲಿ ಬರುವಂತ ಒಂದು ಈ ಅಲೈ ದರ್ವಾಜ ಅಂದ್ರೆ ಒಂದು ಗೇಟ್ ಇದ್ದಂಗೆ. ದರ್ವಾಜ ಅಂದ್ರೆ ಗೇಟ್, ಬಾಗ್ಲು. ಆ ಬಾಗ್ಲು ಎಲ್ಲಿಗೆ ಬಾಗ್ಲಾಗಿದೆ ಅಂತಂದ್ರೆ ಸದರ್ನ್ ಗೇಟ್ ವೇ ಟು ಕುವಾತುಲ್ ಇಸ್ಲಾಂ ಅಲ್ಲೇ ಇದೆ. ಕುವಾತುಲ್ ಇಸ್ಲಾಂ ಕಟ್ಸಿದವ್ರು ಯಾರು? ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕ್ 2 ಮಸ್ಜಿದಿಯನ್ನ ಕಟ್ಸಿದ್ದಾನೆ, ಕುವಾತುಲ್ ಇಸ್ಲಾಂ ಮತ್ತೆ ದಹಾಯ್ ದಿನ್ಕಾ ಜೋಂಪ್ರಾ ಅಂತ. ಅಧಾಯ್ ದಿನ್ಕಾ ಜೋಂಪ್ರಾ ಅಂತ ಅದು ಅಜ್ಮೇರ್ ಅಲ್ಲಿದೆ. ಅಜ್ಮೇರ್ ಈಸ್ ಇನ್ ರಾಜಸ್ಥಾನ್. ಕುವಾತುಲ್ ಇಸ್ಲಾಂ ಇದು ಈ ಮಸ್ಜಿದನ್ನ ಕಟ್ಸಿದ್ದು ಡೆಲ್ಲಿಯಲ್ಲಿ. ಇದು ಡೆಲ್ಲಿಯಲ್ಲಿ ಇದೆ, ಬಟ್ ಇದು ಜೈನ ಗುಡಿ ಇದೆಯಲ್ಲ, ಆ ಗುಡಿನ ಒಡೆದು ಹಾಕ್ಬಿಟ್ಟು ಕಟ್ಟಿರುವಂತದ್ದು. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ದೆನ್ ಮಿನಾರಿ ಶಂಶಿ ಅಂತ ಇಲ್ತುತ್ಮಿಶ್, ಈ ಶಂಸಿ ಅನ್ನೋದು ಇದು ಒಂದು ಲೇಕ್. ಓಕೆ, ಅವನಿಗೆ ಶಂಶುದ್ದೀನ್ ಇಲ್ತುತ್ಮಿಶ್ ಅಂತ ಕರೀತಿದ್ರು. ಈ ಶಂಶುದ್ದೀನ್ ಅಂತ ವರ್ಡ್ ಬಂದಿದ್ದು ಈ ಶಂಶಿ ಅಂತ ಒಂದು ಬಿಗ್ ವಾಟರ್ ರಿಸರ್ವಾಯರ್ ನ ಕಟ್ಸಿದ್ದು 1230ರಲ್ಲಿ ಕಟ್ಸಿರುವಂತದ್ದು. ಇದು ಒಂದು ವಾಟರ್ ರಿಸರ್ವಾಯರ್, ಒಂದು ನೀರಿನ ಒಂದು ದೊಡ್ಡ ಕೊಂಡ ಆಗಿರುತ್ತೆ. ದೆನ್ ಖೈರ್ ಅಲ್ ಮಂಜಿಲ್ ಒಂದು ಆರ್ಕಿಟೆಕ್ಚರಲ್ ಮಾಸ್ಕ್. ಅದು ಅಕ್ಬರ್ ಅವರು ಕಟ್ಸಿರುವಂತದ್ದು 1561ರಲ್ಲಿ ಡೆಲ್ಲಿ ಏರಿಯಾ, ಮೆಹರೋಲಿ ಅಂತ ಏರಿಯಾ ಇದೆಯಲ್ಲ, ಆ ಏರಿಯಾದಲ್ಲೇ ಕಟ್ಸಿರುವಂತದ್ದು ಅಕ್ಬರ್. ದೆನ್ ಚೆಸ್ಮಾ ಎ ನೂರ್, ಜಹಾಂಗೀರ್ ಅವರು ಅಜ್ಮೀರ್ ಅಲ್ಲಿ ಇದನ್ನ ಒಂದು ಹಂಟಿಂಗ್ ಗ್ರೌಂಡ್, ಅಂದ್ರೆ ಬೇಟೆ ಆಡ್ಲಿಕ್ಕೆ ಒಂದು ಗ್ರೌಂಡ್ ತರ ನಿರ್ಮಿಸಿರ್ತಾರೆ. ದಟ್ ಈಸ್ ಚೆಸ್ಮೆ ಎ ನೂರ್, ದಟ್ ಈಸ್ ಇನ್ ಅಜ್ಮರ್ and it is in Rajasthan. Okay, the correct option would be option 3. Okay,
ಅರೇಂಜ್ ದ ಫಾಲೋವಿಂಗ್ ಸಿಕ್ ಗುರುಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಸೊ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಗುರುನಾನಕ್ ಅವರು ಫಸ್ಟ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಯು ನೀಡ್ ಟು ಬೈ ಹಾರ್ಟ್ ದೀಸ್ ಕ್ರೊನಾಲಜಿಕಲ್ ಆರ್ಡರ್ಸ್ ಬಿಕಾಸ್ ಈ ತರದ ಕ್ವಶನ್ಸ್ ನಿಮಗೆ ತುಂಬಾ ಅಪಿಯರ್ ಆಗ್ತಾ ಇರುತ್ತೆ. ನೀವು ಅದನ್ನ ಮಿಸ್ ಮಾಡಲೇಬಾರ್ದು. ಗುರುನಾನಕ್ ಅವರು ಫಸ್ಟ್ ಅಂದ ತಕ್ಷಣ ನಿಮಗೆ ಎರಡು ಆಪ್ಷನ್ ಉಳ್ಕೊಳ್ಳುತ್ತೆ. ಅದಾದ್ಮೇಲೆ 5ನೇ ಗುರು ಯಾರಂದ್ರೆ ಅರ್ಜುನ್ ದೇವ್. 5ನೇ ಗುರು ಗೊತ್ತಿರುತ್ತೆ. ದೆನ್ ಗುರು ಹರ್ ಗೋವಿಂದ್ ಅಂತ ಅವರು 9th ಗುರು ಆಗಿರ್ತಾರೆ. ದೆನ್ ಗುರು ಗೋವಿಂದ್ ಸಿಂಗ್ ಅಂತ ಇರ್ತಾರೆ, ಅವ್ರದ್ದು 10th ಗುರು ಅಂತ ಇರ್ತಾರೆ. ಸೊ ಗುರು ಹರ್ ಗೋವಿಂದ್ ಅದಕ್ಕಿಂತ ಮೊದಲು ಬರ್ತಾರೆ ಅಂದ್ಮೇಲೆ ಗುರು ಗೋವಿಂದ್ ಸಿಂಗ್ ಲಾಸ್ಟ್ ಬರ್ತಾರೆ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡಿರೋದು ಇವರು 6th ಗುರು. ಓಕೆ, ಯಾರು ಗುರು ಹರ್ಗೋವಿಂದ್ ಅವರು 6th ಗುರು, ಗುರು ಗೋವಿಂದ್ ಸಿಂಗ್ ಇವರು ಲಾಸ್ಟ್ ಗುರು. ಓಕೆ, ಈ ಗುರು ಹರ್ಗೋವಿಂದ್ 6th ಗುರು ಆಗಿದ್ರಿಂದ ಅವರು ಗುರು ಅರ್ಜುನ್ ದೇವ್ರ ಆದ್ಮೇಲೆ ಬರ್ತಾರೆ 2, 4 and 1, 3. ಸೊ ಯು ಶುಡ್ ಟ್ರೈ ಟು ರಿಮೆಂಬರ್ ಆಲ್ ದೋಸ್ ಸಿಖ್ ಧರ್ಮದಲ್ಲಿ ಬರುವಂತ ಎಲ್ಲಾ ಗುರುಗಳನ್ನು ನೀವು ಬಯೋಟ್ ಹಾಕಕ್ಕೆ ಟ್ರೈ ಮಾಡಬೇಕು. ಅಟ್ಲೀಸ್ಟ್ ಕ್ರೊನಾಲಜಿಕಲ್ ಆರ್ಡರ್ ಆದ್ರೂ ತಿಳ್ಕೊಂಡಿರ್ಬೇಕು. ಗುರುನಾನಕ್ ಅವ್ರದ್ದು ಇಯರ್ 1469 ಬರ್ತ್ ಇಯರ್. ದೆನ್ ಗುರು ಅರ್ಜುನ್ ದೇವ್ 1563. then Guru Gobind Singh 1595. then Guru Gobind Singh last, that is 1666. Guru Arjun Dev ಅವ್ರನ್ನ ಮರ್ಡರ್ ಮಾಡಿಸಿದಂಥದ್ದವ್ರು ಅಥವಾ ಕಿಲ್ ಮಾಡಿದಂಥದ್ದವ್ರು ಮೊಘಲ್ ದೊರೆ ಯಾರು? ಐ ಹೋಪ್ ಇಫ್ ಯು ನೋ ದ ಆನ್ಸರ್ ಯು ಕ್ಯಾನ್ ಕಮೆಂಟ್ ಇಟ್ ಡೌನ್. ಇಟ್ಸ್ ಅ ಜಹಾಂಗೀರ್ ಓನ್ಲಿ. ದೆನ್ ಗುರು ಗೋವಿಂದ್ ಸಿಂಗ್ ಅವರನ್ನು ಒಬ್ಬ ಮೊಘಲ್ ರೂಲರ್ ಕಿಲ್ ಮಾಡ್ತಾರೆ. ಅದು ಯಾರು ಅಂತ ನೀವು ಹ್ಯಾವ್ ಟು ಕಮೆಂಟ್ ಇಟ್ ಡೌನ್. ಓಕೆ, ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಇನ್ಕ್ಲೂಡೆಡ್ ಇನ್ ದ ರಜಪೂತ್ ಮೇವಾರ್ ಸ್ಕೂಲ್ ಆಫ್ ಪೇಂಟಿಂಗ್? ಮೇವಾರ್ ಅಂದ್ರೆ ರಾಜಸ್ಥಾನ್ ಅಲ್ಲಿ ಬರುವಂತದ್ದು. ಕಾಂಗ್ರಾ, ಈ ಕಾಂಗ್ರಾ ಅಂತ ಪ್ಲೇಸ್ ಎಲ್ಲಿ ಬರುತ್ತೆ? ಇದು ಬರೋದು ಹಿಮಾಚಲ್ ಪ್ರದೇಶಲ್ಲಿ. ಸೊ ಹಿಮಾಚಲ್ ಪ್ರದೇಶಲ್ಲಿ ಯಾವ ಸ್ಕೂಲ್ ಬರುತ್ತೆ? ಪಹಾಡಿ ಸ್ಕೂಲ್. ಪಹಾಡ್ ಅಂದ್ರೆ ಪರ್ವತ. ಈ ಪರ್ವತ ಪ್ರದೇಶದಲ್ಲಿ ಬರುವಂತದ್ದು ಪಹಾಡಿ ಸ್ಕೂಲ್. ಕಾಂಗ್ರಾ ಆಗೋದಿಲ್ಲ. ಈ 3ನೇ ಆಪ್ಷನ್ ಎಲಿಮಿನೇಟ್ ಮಾಡಬೇಕು. 3ನೇ ಆಪ್ಷನ್ ಎಲ್ಲೆಲ್ಲಿದೆ? ಓಕೆ, ಹಿಯರ್ ಇಟ್ ಈಸ್. 3ನೇ ಆಪ್ಷನ್ ಎಲ್ಲೆಲ್ಲಿದೆ ಅದನ್ನೆಲ್ಲ ಎಲಿಮಿನೇಟ್ ಮಾಡಿ. ಸೊ ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಆಪ್ಷನ್, ಫಸ್ಟ್ ಆಪ್ಷನ್ ಇಟ್ ಸೆಲ್ಫ್. 1 and 2. 1 and 2 ಅಂದ್ರೆ ನತ್ದ್ವಾರ and ದೇವಗರ್. ಸೊ ದೀಸ್ ಬೋತ್ schools are from Mewar School of Painting, but Jalwar is a sub school of Hadoti School, but Kangra is a Pahari school. These 3 and 4 are not part of this. Okay, I hope it is clear till this point. Next, who among the following had constructed the Jama Masjid in Ahmedabad and Teen Darwaja under Jain architectural tradition? ಈ ಜೈನರ ಆರ್ಕಿಟೆಕ್ಚರಲ್ ಟ್ರೆಡಿಷನ್ ಅಲ್ಲಿ ಕಟ್ತಿರಕ್ಕಂತ ಈ ತೀನ್ ದರ್ವಾಜಾ, ತೀನ್ ಅಂದ್ರೆ 3, ತೀನ್ ದರ್ವಾಜಾ ಅಂಡ್ ಜಮಾ ಮಸ್ಜಿದ್ ಇನ್ ಅಹಮದಾಬಾದ್. ಜಮಾ ಮಸ್ಜಿದ್ ಅನ್ನ ಕಟ್ಟಿಸಿದ್ದು 1424 ಅಲ್ಲಿ 1424, ಮತ್ತೆ ತೀನ್ ದರ್ವಾಜಾ 1415. ಇದು ಯಾವ ಸ್ಟೈಲ್ ಇದೆ ಅಂದ್ರೆ ಇಂಡೋ ಇಸ್ಲಾಮಿಕ್ ಸ್ಟೈಲ್, ಇಂಡಿಯನ್ ಸ್ಟೈಲ್ ಅಂಡ್ ಇಸ್ಲಾಮಿಕ್ ಸ್ಟೈಲ್. ಬೋತ್ ಸ್ಟೈಲ್ಸ್ ಆರ್ ಮಿಕ್ಸ್ಡ್ ಅಪ್ ಹಿಯರ್. Then the correct option for this is Ahmad Shah I. Ahmad Shah I was a ruler of Gujarat, and that he built this the Jama Masjid and Teen Darwaja. ಇದನ್ನ ನೆಟ್ ಎಕ್ಸಾಮ್ಗೆ ಮುಂದೆ ಬರುವಂತ ಎಕ್ಸಾಮ್ಗೋಸ್ಕರ ನೀವು ನೆನ್ಪಿಟ್ಕೊಳ್ಳುವಂಥದ್ದು ಇನ್ಫಾರ್ಮೇಶನ್. ದೆನ್ ಹೂ ವಾಸ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ಫೋರ್ಟ್ ಆಫ್ ರಾಯ್ಗಢ್? ಫೋರ್ಟ್ ಆಫ್ ಈ ಶಿವಾಜಿ ಅವ್ರದ್ದು ಕೆಲವೊಂದಿಷ್ಟು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಇದಾವೆ, ಈ ಪೋರ್ಟ್ಸ್ ಇದಾವಲ್ಲ, ಅದನ್ನ 2024 ಅಲ್ಲಿ ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ education and scientific culture something, United Nations Education and Scientific UNESCO, okay, scientific and cultural organization it is, that is that has kind of given it's the world heritage site anta ಒಂದು ಸಿಗ್ನಿಫಿಕೆನ್ಸ್ ಕೊಟ್ಟಿದ್ದಾವೆ. ಸೊ ಪ್ರೊಟೆಕ್ಷನ್ಗೋಸ್ಕರ ಅವರಿಗೆ ಫಂಡ್ ಸಿಗುತ್ತೆ, ಆಮೇಲೆ ಅವ್ರಿಗೆ ಸ್ಪೆಷಲ್ ಸ್ಟೇಟಸ್ ಸಿಗುತ್ತೆ, ಅಂಡ್ ದೇ ವಿಲ್ ಬಿ ಎಲಿವೇಟೆಡ್ ಟು ದ ದ ವರ್ಲ್ಡ್ ಹೆರಿಟೇಜ್ ಸೈಟ್ ಲೆವೆಲ್. ಅವಾಗ ಇದನ್ನ ಸೈಟ್ ಕೊಟ್ಟಿರೋದು ಇವರಿಗೆ ಫೋರ್ಟ್ಸ್ಗೆ. ಇದು ಜಿಂಜಿ ಪೋರ್ಟ್ ಅಂತ ಬರುತ್ತೆ, ಅದು ತಮಿಳ್ನಾಡಲ್ಲಿದೆ. ತಮಿಳ್ನಾಡಲ್ಲಿ ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಶಿವಾಜಿ ಅವರು ಅಂದ್ರೆ ಅಲ್ಲಿ ಅವ್ರದ್ದು ಎಕ್ಸ್ಟೆಂಟ್ ಜಾಸ್ತಿ ಆಗಿರುತ್ತೆ. ಅವಾಗ ಅಲ್ಲಿ ಜಿಂಜಿಯಲ್ಲಿ ಒಂದು ಪೋರ್ಟ್ ಇದೆ, ಅದು ಒಂದೇ ಒಂದು ತಮಿಳ್ನಾಡಲ್ಲಿರೋ ಪೋರ್ಟ್. ಉಳಿದಿರೋ ಎಲ್ಲ 13 ಪೋರ್ಟ್ಸ್ಗಳು ಬರೋದು ಮಹಾರಾಷ್ಟ್ರದಲ್ಲಿ. ಅದನ್ನು ನೆನ್ಪಿಟ್ಕೊಳ್ಬೇಕು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರ್ಕೊಂಡಿದ್ದಾವೆ. ಅದರದ್ದು ಆರ್ಕಿಟೆಕ್ಟ್ ಯಾರಂದ್ರೆ ಹಿರೋಜಿ ಇಂದುಲ್ಕರ್ ಅವರು. ಮತ್ತೆ ಇದಲ್ಲದೆ ಪೋರ್ಟ್ ಆಫ್ ರಾಯಗಢ ಅಲ್ಲದೆ ಸಿಂಧುದುರ್ಗ್ ಪೋರ್ಟ್ ಮತ್ತೆ ಪ್ರತಾಪ್ಗಢ್ ಪೋರ್ಟ್ ಅನ್ನು ಸಹ ಕಟ್ಸಿರ್ತಾರೆ. ಓಕೆ, ದೆನ್ ಇವೆಲ್ಲ ನೇತಾಜಿ ಪಾಲ್ಕೇರ್, ಸಿದ್ದಿ ಹಿಲಾಲ್ ಮತ್ತೆ ಇವರೆಲ್ಲ ಏನಂದ್ರೆ ಅವ್ರ ಜೊತೆಗೆ ಶಿವಾಜಿ ಅವ್ರ ಜೊತೆಗೆ ಯುದ್ಧದಲ್ಲಿ ಹೆಲ್ಪ್ ಮಾಡಿರುವಂತ ಫ್ರೆಂಡ್ಸ್. Then who among the following has argued that Bhakti was an ideological factor that made the politico-economic alliance of Brahmanas and Velalas ಪಾಸಿಬಲ್ ಅಂಡ್ ಸಸ್ಟೈನೇಬಲ್? ಈ ಒಂದು ಭಕ್ತಿ ಒಂದು ಒಂದು ಐಡಿಯಾಲಜಿಕಲ್ ಫ್ಯಾಕ್ಟರ್ ನ ಇಟ್ಕೊಂಡು ಎಕನಾಮಿಕ್ ಅಲಯನ್ಸ್, ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಅಲಯನ್ಸ್ ನ ಮಾಡಿದ್ದು ಬ್ರಾಹ್ಮಣಾಸ್ ಮತ್ತೆ ವೆಲಲಾಸ್ ಅಂತ ನಾನು ಆವಾಗಲೇ ಹೇಳಿದ್ದೆ.
ಚೋಳಾ ಪೀರಿಯಡ್ ಅಲ್ಲಿ ಅಥವಾ ತಮಿಳುನಾಡು ಇದರಲ್ಲಿ ಲೈಕ್ ಇದು ಅಗ್ರಿಕಲ್ಚರಲ್ ಒಂದು ಕಮ್ಯುನಿಟಿ ಆಗಿರುತ್ತೆ ವೆಲಲಾಸ್. ಈ ವೆಲಲಾಸ್ ನಡುವೆಗೆ ಈ ಒಂದು ಪಾಸಿಬಲ್ ಅಂಡ್ ಸಸ್ಟೈನೇಬಲ್ ಎಕನಾಮಿಕ್ ಅಲಯನ್ಸ್ ನ ಬಿಲ್ಡ್ ಮಾಡಿದ್ದು ಯಾರು ಅಂದ್ರೆ ಬರ್ಟನ್ ಸ್ಟೈನ್. ಇದ್ರ ಬಗ್ಗೆ ಹೇಳಿದ್ದು. ಇದಕ್ಕಿಂತ ಮುಂಚೆ ಬರ್ಟನ್ ಸ್ಟೈನ್ ಅನ್ನ ಪಾರ್ಟ್ 1 ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾವುದಕ್ಕೆ ಅವರು ವಿಜಯನಗರ ಎಂಪೈರ್ ಅನ್ನ ಒಂದು ಸೆಗ್ಮೆಂಟರಿ ಸ್ಟೇಟ್ ಅಂತ ಕರೆದಿರ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಬರ್ಟನ್ ಸ್ಟೈನ್. ಇವ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು ಫಾರ್ ಎನಿ ಎಕ್ಸಾಮ್ as such. ನೆಕ್ಸ್ಟ್, ವಾಟ್ ವಾಸ್ ದ ಜನನ ಸಿಸ್ಟಮ್ ಇನ್ ಮಿಡಿವಲ್ ಇಂಡಿಯಾ? ಈ ಜನನ ಸಿಸ್ಟಮ್ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಒಂದು ಪರ್ದಾ ಸಿಸ್ಟಮ್ ಅಂತ ಇರುತ್ತೆ. ಪರ್ದಾ ಅಂತಂದ್ರೆ ಹೆಣ್ಮಕ್ಳು ತಮ್ದು ಸೆರ್ಗನ್ನ ಮುಚ್ಕೊಳ್ಳುವಂಥದ್ದು ಮುಖಕ್ಕೆ. ಅದು ಆ ಒಂದು ಸಿಸ್ಟಮ್ ಅನ್ನ ಅದು ಹೋಗಿ ಪರ್ಷಿಯಾದಲ್ಲಿ ಹೋಗಿ ಮತ್ತೆ ಅದು ಚೇಂಜ್ ಆಗುತ್ತೆ. ಇದು ಒಂದು ಪರ್ಷಿಯನ್ ಕಲ್ಚರ್. ಇದೇನಂತಂದ್ರೆ ಒಂದು ಸಪರೇಟ್ ಇನ್ನರ್ ಸ್ಪೇಸ್ ಫಾರ್ ವುಮೆನ್. ಅಂದ್ರೆ ಹೆಣ್ಮಕ್ಳು ಒಂದು 4 ಚೌಕಟ್ಟಿನ ಒಳಗಡೆನೆ ಇರಬೇಕು ಅಂತ ಒಂದು ಒಂದು ಈ ಒಂದು ಪದ್ಧತಿಯನ್ನ ಇದು ಇಂಡಿಯಾದಿಂದನೇ ಇನ್ಫ್ಲುಯೆನ್ಸ್ ಆಗಿ ಹೋಗಿರುವಂತದ್ದು. ಇದು ಜನಾನ ಸಿಸ್ಟಮ್ ಅಂತ ಕರೀತಾರೆ. ಇಂದು ಪರ್ಷಿಯಾದಲ್ಲಿ ಇದು ಸಪರೇಟ್ ಇನ್ನರ್ ಸ್ಪೇಸ್ ಫಾರ್ ವುಮೆನ್. ಅಂದ್ರೆ ಹೆಣ್ಮಕ್ಳಿಗೆ ಒಂದು ಇರುವಂತದ್ದು ಒಂದು ಸಪರೇಟ್ ಸೆಕ್ಲೂಡೆಡ್ ಪ್ಲೇಸ್, ಅದ್ರಲ್ಲಿ ಯಾರು ಹೋಗುವಾಗಿಲ್ಲ ಅಥವಾ ಯಾರು ಆ ಕಡೆ ಎಂಟ್ರಿ ಇರೋದಿಲ್ಲ. ಈ ತರದೊಂದು ಸಿಸ್ಟಮ್ ಇದನ್ನ ಫಾಲೋ ಮಾಡಿರುವಂತದ್ದು. Next, given below are 2 statements, one labeled as assertion. It's an assertion and reason based question. Akbar had been deeply impressed with the Sikh Gurus and it is said he visited them at Amritsar. Okay, this is correct. Of course, Akbar ಏನಂತಂದ್ರೆ ಎಲ್ಲಾ ರಿಲಿಜನ್ಗೂ ಸೇಮ್ ಈಕ್ವಲ್ ವ್ಯಾಲ್ಯೂ ಮತ್ತೆ ಈಕ್ವಲ್ ರೆಸ್ಪೆಕ್ಟ್ ಅನ್ನ ಕೊಡುವಂತ ಒಬ್ಬ ಲೈಕ್ ದೊರೆಯಾಗಿರ್ತಾನೆ. ಅದಕ್ಕೋಸ್ಕರ ಅವರ ಟೈಮಲ್ಲಿ ರಿಲಿಜಿಯಸ್ ಹಾರ್ಮೋನಿ ವಾಸ್ ಇನ್ ಹೈಯರ್ ಲೆವೆಲ್. ಓಕೆ, ರೀಸನ್ ಬಂದು however a clash began with the imprisonment and the death of Guru Arjun by Akbar. ಈ ಗುರು ಅರ್ಜುನ್ ಮತ್ತೆ ಕ್ಲಾಶ್ ಬಂದಿರೋದು ಒಬ್ಬ ದೊರೆಗೆ ಅಂದ್ರೆ ಅದು ಗುರು ದಿಸ್ ಮೊಘಲ್ ರೂಲರ್ ಅರ್ಜುನ್ ದೇವ್, ಮೊಘಲ್ ರೂಲರ್ Jahangir. Guru Arjun versus Jahangir. So Jahangir killed him. So that became a big conflicting beginning point between the Sikhs versus the ಮೊಘಲ್ ಕಿಂಗ್ಡಮ್. ಅವಾಗ ಇದರಿಂದ ಅವ್ರದ್ದು ಒಂದು ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಅದು ಬಟ್ ಇದು ಅಕ್ಬರ್ ಅಲ್ಲ, ಇದು ಜಹಾಂಗೀರ್. ಸೊ ಅದಕ್ಕೆ ಎ ಈಸ್ ಕರೆಕ್ಟ್ ಬಟ್ ಆರ್ ಈಸ್ ನಾಟ್ ಕರೆಕ್ಟ್. ಥರ್ಡ್ ಆಪ್ಷನ್ ವುಡ್ ಬಿ ಕರೆಕ್ಟ್. ಗಿವನ್ ಬಿಲೋ ಆರ್ two statements, one labeled as assertion. Again, it's a assertion and reason based question. During medieval period, the Dalits were called Antyajas. ಕರೆಕ್ಟ್. ಇವ್ರನ್ನ ಅಂತ್ಯಜಾಸ್ ಅಂತಂದ್ರೆ ಕೊನೆಯವರು ಅಥವಾ ಲಾಸ್ಟ್ ಉಳಿದವರು. ಅಂತ್ಯಜಾಸ್ ಲಾಸ್ಟ್ ಅಲ್ಲಿ ಬಾರ್ನ್ ಆದಂತವರು. ಅಂಡ್ ಫಾರ್ಮ್ ದ 5th ಸೋಷಿಯಲ್ ಗ್ರೇಡ್ ಔಟ್ಸೈಡ್ ದ 4-fold ವರ್ಣ ಸಿಸ್ಟಮ್. ಇಟ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ನಾನು ಆಲ್ರೆಡಿ ಫಸ್ಟ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ ಅಂತ್ಯಜಾಸ್ ಬಗ್ಗೆ when we are discussing about 4 varna system. Then reason is though slavery also existed during this period, in general ಈ ಸ್ಲೇವರಿನೂ ಕೂಡ ಇತ್ತು ಮಿಡಿವಲ್ ಪೀರಿಯಡ್ ಅಲ್ಲಿ. ಯಾಕಂದ್ರೆ ಇಲ್ಲಿ ಇಸ್ಲಾಮಿಕ್ ರೂಲ್ ಸ್ಟಾರ್ಟ್ ಆಗಿತ್ತು. ಅವಾಗ ಈ ಸ್ಲೇವ್ಸ್ ವೇರ್ ಟ್ರೀಟೆಡ್ ಬೆಟರ್ ದ್ಯಾನ್ ಅಂತಜಾಸ್. ಅವಾಗ ಏನಂದ್ರೆ ಸ್ಲೇವ್ಸ್ ಇದು ಮಾಮ್ಲುಕ್ ಡೈನಾಸ್ಟಿ ಅಂತ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಕುತುಬುದ್ದೀನ್ ಐಬಕ್, ಇಲ್ತತ್ಮಿಶ್, ರಜಾ ಸುಲ್ತಾನ್, ನಸರುದ್ದೀನ್ ಮೊಹಮ್ಮದ್, ಬಲ್ಬನ್, ಕೈಕುಬಾತ್ ಅಂಡ್ ಅಲಾವುದ್ದೀನ್ ಖಿಲ್ಜಿ, ಈ ತರದೊಂದು ಪೀರಿಯಡ್ ಆಫ್ ಇಸ್ಲಾಮಿಕ್ ರೂಲರ್ಸ್ ಬಂದಾಗ ಅವ್ರದ್ದು ಏನಂತಂದ್ರೆ ಅವ್ರದ್ದು ಸ್ಲೇವ್ ಡೈನಾಸ್ಟಿ ಅಂತ ಕರಿತೀವಿ. ಆ ಸ್ಲೇವ್ ಡೈನಾಸ್ಟಿ ಅವರು ಆ ಸ್ಲೇವ್ಸ್ಗೆ ಒಳ್ಳೆ ರೆಸ್ಪೆಕ್ಟ್ ಅಲ್ಲಿ ಕೊಡ್ತಿದ್ರು. ಈ ಸ್ಲೇವ್ಸ್ಗೆ ಇದ್ದಂತ ರೆಸ್ಪೆಕ್ಟ್ ಈ ಅಂತಜಾಸ್ ಅಂತ ಬರ್ತಾರಲ್ಲ ದಲಿತ್ ಅವ್ರಿಗೆ ಇರ್ಲಿಲ್ಲ ಅಂತ ಹೇಳುತ್ತೆ. ಅದು ಪಕ್ಕಾ ಕರೆಕ್ಟ್. ರೀಸನ್ ಕೂಡ ಕರೆಕ್ಟ್. ಆಮೇಲೆ ಅಸರ್ಷನ್ ರೀಸನ್ ಎರಡೂ ಕರೆಕ್ಟ್ ಆಗಿ ಅಂಡ್ ಈ ರೀಸನ್ ಇಂದಾನೆ ಯಾವ ಸ್ಲೇವ್ಸ್ಗೆ ತುಂಬಾ ರೆಸ್ಪೆಕ್ಟ್ ಇದ್ದಿದ್ರಿಂದಾನೆ ಅಂತ್ಯಜಾಸ್ಗೆ ಅವರು ಅಂತ್ಯಜಾಸ್ ಕಂಡೀಷನ್ ಸ್ಲೇವ್ಸ್ಗೂ ಕೂಡ ಕಮ್ಮಿ ಇತ್ತು, ಅವ್ರಿಗಿಂತಾನು ಕಮ್ಮಿ ಇತ್ತು ಅಂತ ಹೇಳುವಂತ ಸ್ಟೇಟ್ಮೆಂಟ್. ದಟ್ ಇಸ್ ವೈ ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಎ. ಓಕೆ, ಆಪ್ಷನ್ ಎ ಇಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್, ರೆಗ್ಯುಲೇಟಿಂಗ್ ಆಕ್ಟ್ 1793. ಓಕೆ, ರೆಗ್ಯುಲೇಟಿಂಗ್ ಆಕ್ಟ್ 1793 ಅದು ಮ್ಯಾಚ್ ಕೇಳಿದ್ದಾರೆ. Okay, then another is Bengal Judicature Act. What is this? Bengal Judicature Act. Then Pitt's India Act. Then Charter Act. ಇಲ್ಲಿ ಮೇನ್ ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಬಂದಿರೋದು ಫಸ್ಟ್ ಆಕ್ಟ್ ಆಫ್ ಗವರ್ಮೆಂಟ್ ಆಫ್ ದ ಬ್ರಿಟಿಷ್ ಗವರ್ಮೆಂಟ್ ಇಂಡಿಯಾದಲ್ಲಿ ಬಂದಾಗ ಗವರ್ಮೆಂಟ್ ಆಫ್ ಬ್ರಿಟಿಷ್ ಇಂಡಿಯಾ ಆಕ್ಟ್ ಅಲ್ಲಿ ಬಂದದ್ದು ಮೇನ್ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಬರುತ್ತೆ. ರೆಗ್ಯುಲೇಟಿಂಗ್ ಆಕ್ಟ್ ಬಂದಾಗ 1773. ಓಕೆ, 1773 ಇಲ್ಲಿ ರಾಬರ್ಟ್ ಕ್ಲೈವ್ ಇರ್ತಾರೆ. ದೆನ್ ಬೆಂಗಾಲ್ ಜುಡಿಕೇಚರ್ ಆಕ್ಟ್ ಅಂತ ಬರುತ್ತೆ. ಫಸ್ಟ್ ನೀವು ಅದನ್ನ ಮ್ಯಾಚ್ ಮಾಡ್ಕೊಂಡ್ಬಿಡಿ. ಎ ನ 4 ಅಂತ ಮ್ಯಾಚ್ ಮಾಡ್ಕೊಂಡ್ರೆ ಎ ನ 4 ಅಂತ ಮ್ಯಾಚ್ ಮಾಡ್ಕೊಂಡ್ರೆ ಯು ಆರ್ ಲೆಫ್ಟ್ ವಿತ್ ಓನ್ಲಿ ಒನ್ ಆಪ್ಷನ್, ನೋ ಡೌಟ್ ಎಟ್ ಆಲ್. ದೆನ್ B3 ಇಟ್ ಈಸ್ 1781. ದೆನ್ ಪಿಟ್ಸ್ ಇಂಡಿಯಾ ಆಕ್ಟ್ 1784. ಎವ್ರಿಬಡಿ ಯಾರೆಲ್ಲ UPSC ಪ್ರಿಪೇರ್ ಆಗಿರ್ತಾರೆ ಫಸ್ಟ್ ಚಾಪ್ಟರ್ ನೀವು ಲಕ್ಷ್ಮೀಕಾಂತ್ ಅಲ್ಲಿ ಓದೋದು ಇದೇ ಚಾಪ್ಟರ್. ಯು ವಿಲ್ ಬಿ ರಿಮೆಂಬರಿಂಗ್ ದಿಸ್. ದೆನ್ ಚಾರ್ಟರ್ ಆಕ್ಟ್ D1. ಓಕೆ, 1793. ಓಕೆ, ಈ ಟೈಮಲ್ಲಿ ಚಾರ್ಟರ್ ಆಕ್ಟ್ 1793 ಅಲ್ಲಿ ಯಾರು ಬರ್ತಾರೆ ಅಂತಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಇರ್ತಾರೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್.
ಓಕೆ. ದೆನ್ ಭಾರತದಲ್ಲಿ ಇದ್ದ ಕಮಿಯೌತಿ ಪದ್ಧತಿಯ ಅರ್ಥವೇನು? ಕಮಿಯೌತಿ ಪದ್ಧತಿ ಅಂತಂದ್ರೆ ಇದು ಜೀತದಾಳುಗಳ ಒಂದು ಪದ್ಧತಿ ಆಗಿರುತ್ತೆ. ಜೀತದಾಳುಗಳು ಮೀನ್ಸ್ ಬಾಂಡೆಡ್ ಲೇಬರ್. ಈ ಬಾಂಡೆಡ್ ಲೇಬರ್ ಒಂದು ಸಿಸ್ಟಮ್ನ ಯಾವುದು ಕಂಟಿನ್ಯೂಟಿ ಮಾಡ್ಕೊಂಡಿರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು ಇಲ್ಲಿ ಜೀತದಾಳುಗಳ ಪದ್ಧತಿ ಕಮಿಯೌತಿ. ಈ ಕಮಿಯೌತಿ ಪದ್ಧತಿ ಎಲ್ಲಿ ವರ್ಕ್ ಆಗ್ತಿತ್ತು ಅಂತಂದ್ರೆ ಇದು ಈಸ್ಟರ್ನ್ ಇಂಡಿಯಾ ಪಾರ್ಟ್ ಅಲ್ಲಿ. ಈಸ್ಟರ್ನ್ ಇಂಡಿಯಾ ಅಂತಂದ್ರೆ ಬಿಹಾರ್, ಒಡಿಸ್ಸಾ, ಆಮೇಲೆ ವೆಸ್ಟ್ ಬೆಂಗಾಲ್ ಈ ಒಂದು ರೀಜನ್ ಅಲ್ಲಿ ಬರುವಂತದ್ದು ಒಂದು ಪದ್ಧತಿ ಆಗಿರುತ್ತೆ. ದೆನ್ ಈ ಕೆಳಗಿನ ಯಾವ ಕದನದ ನಂತರ ಮರಾಠ ಸಾಮ್ರಾಜ್ಯದ ಪತನವಾಯಿತು? ಇಲ್ಲಿ ಎರಡು ಯುದ್ಧಗಳಾಗ್ತವೆ. ಭೀಮಾ ಕೊರೆಗಾಂವ್ ಯುದ್ಧ 1818, 1-8-1-8 ಭೀಮಾ ಕೊರೆಗಾಂವ್ ಯುದ್ಧ, ಮತ್ತೆ ಇನ್ನೊಂದು ಕಿರ್ಕಿ ಯುದ್ಧ ಅಂತಾನು ಆಗುತ್ತೆ. ಇವೆರಡರಲ್ಲಿ ಕನ್ಫ್ಯೂಷನ್ ಇದೆ, ಬಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮತ್ತೆ ಲಾಸ್ಟ್ ಯುದ್ಧ ಅಂತ ಕನ್ಸಿಡರ್ ಆಗೋದು ಕಿರ್ಕಿ ಯುದ್ಧ ಅಂತಾನೆ. ಇದನ್ನು ಅಕ್ಸೆಪ್ಟೆಡ್ ಫ್ಯಾಕ್ಟ್ ಆಗಿರುತ್ತೆ. ಪ್ಲೀಸ್ ರಿಮೆಂಬರ್ ಇಟ್. ಮೂರನೇ ಆಂಗ್ಲೋ ಮೈಸೂರು ವಾರ್, അല്ലെങ്കിൽ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಆದ್ಮೇಲೆ ಈ ಬ್ಯಾಟಲ್ ಆಫ್ ಕಿರ್ಕಿಯಲ್ಲಿ ಸೋತಾದ್ಮೇಲೆ ಕಂಪ್ಲೀಟ್ ಆಗಿ ಮರಾಠರ ಒಂದು ಲೈಕ್ ಕಂಟ್ರೋಲ್ ಬ್ರಿಟಿಷರ ಅಂಡರ್ ಅಲ್ಲಿ ಬರುತ್ತೆ. ಅದನ್ನು ನಾವು ನೆನ್ಪಿಟ್ಕೊಳ್ಳುವಂಥದ್ದು. ನೆಕ್ಸ್ಟ್, ಇಂಡಿಯಾ ಅ ನೇಷನ್ ಇನ್ ದ ಮೇಕಿಂಗ್. ಓಕೆ, ಇಂಡಿಯಾ ನೇಷನ್ ಇನ್ ದ ಮೇಕಿಂಗ್ ಬುಕ್ ಅನ್ನ ಬರೆದವರು ಯಾರಂತ ಕೇಳಿದ್ದಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ. ಎಸ್.ಎನ್. ಬ್ಯಾನರ್ಜಿ, ಸತ್ಯೇಂದ್ರನಾಥ್ ಬ್ಯಾನರ್ಜಿ ಅವರು ಬರೆದಿರ್ತಕ್ಕಂಥದ್ದು ಈ ಬುಕ್. ಓಕೆ, ಇದು ವೆರಿ ಫ್ಯಾಕ್ಚುಯಲ್ ಅಂಡ್ ಎವ್ರಿಬಡಿ ವಿಲ್ ಬಿ ರಿಮೆಂಬರಿಂಗ್ ದಿಸ್. ಆಮೇಲೆ 65th ಕ್ವಶನ್, ಈ ಕೆಳಗಿನ ಯಾವ ಯೋಜನೆಗಳು ಅಥವಾ ಕಾಯ್ದೆಗಳನ್ನು ಲಾರ್ಡ್ ಕರ್ಜನ್ ಜಾರಿಗೆ ತರಲಿಲ್ಲ? ಓಕೆ, ಇಲ್ಲಿ ಏನಂತಂದ್ರೆ ಇದು ಅಗೇನ್ ತರಲಿಲ್ಲ ಅಂತ ಕೇಳಿದರೆ, ತಂದಿದ್ದು ನಿಮ್ಗೆ ಗೊತ್ತಿರುತ್ತೆ. ಯು ಹ್ಯಾವ್ ಟು ಎಲಿಮಿನೇಟ್ ಇಟ್. ಸೊ ಇಲ್ಲಿ ಏನಂತಂದ್ರೆ ಜಸ್ಟ್ ಅ ಸೆಕೆಂಡ್ ಗೈಸ್. ಎಸ್, ಹಿಯರ್ ಲೈಕ್ ದ ಲಾರ್ಡ್ ಕರ್ಜನ್ ಬಗ್ಗೆ ನಿಮ್ಗೆ ಏನಂತಂದ್ರೆ ಫಸ್ಟ್ ನೀವು ಯಾವ್ದೆಲ್ಲ ಮಾಡಿದಾರೆ ಅದನ್ನ ಎಲಿಮಿನೇಟ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಟ್ಯಾಟ್ಯೂಟರಿ ಸಿವಿಲ್ ಸರ್ವಿಸ್ ಆಕ್ಟ್ ಅಂತಿದೆ. ಓಕೆ, ಸ್ಟ್ಯಾಟ್ಯೂಟರಿ ಸಿವಿಲ್ ಸರ್ವಿಸ್ ಆಕ್ಟ್ ಅವರು ಮಾಡಿರಲ್ಲ. ದೆನ್ ಪ್ರಾಚೀನ ಸ್ಮಾರಕ ಮತ್ತು ಸಂರಕ್ಷಣಾ ಕಾಯ್ದೆ ಇದನ್ನ ಮಾಡಿರ್ತಾರೆ. ಓಕೆ, ಏನ್ಸಿಯಂಟ್ ಮಾನ್ಯುಮೆಂಟ್ಸ್ ಅಂಡ್ ಪ್ರಿಸರ್ವೇಷನ್ ಆಕ್ಟ್ ಇದು ಅವ್ರು ಮಾಡಿರುವಂತದ್ದು. ಸೊ ಅವಾಗ ನೀವು ಡೈರೆಕ್ಟ್ ಆಗಿ ಬಂದು ಎಲಿಮಿನೇಟ್ ಮಾಡಬೇಕು. ಬಿ ಮತ್ತೆ ಡಿ, ಬಿ ಎಲ್ಲೆಲ್ಲಿದೆ ಅಂತ 3 ಮತ್ತೆ 2 ಅಲ್ಲಿದೆ. ದೆನ್ ಅಗೇನ್ ದೇಶಿ ಭಾಷಾ ಪತ್ರಿಕಾ ಕಾಯ್ದೆ, ಇದು ಲಾರ್ಡ್ ಲಿಟನ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಲಾರ್ಡ್ ಲಿಟನ್ ಅಂತ 1784 ಅಲ್ಲಿ ಮಾಡಿರತಕ್ಕಂಥ ಕಾಯ್ದೆ. ಸೊ ಎ ಅಂಡ್ ಸಿ, ಇಲ್ಲಿ ನೋಡಿ ಸಿ ಮಾತ್ರ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಬಟ್ ಏನಂದ್ರೆ ನಾವಿನ್ನೂ ಒಂದು ಪಾಯಿಂಟ್ ಇದೆ, ಅದನ್ನು ಸಹ ಎಲಿಮಿನೇಟ್ ಮಾಡಕ್ ಟ್ರೈ ಮಾಡಬೇಕು. ಪೊಲೀಸ್ ಆಯೋಗದ ನೇಮಕ, ಈ ಪೊಲೀಸ್ ಆಯೋಗದ ನೇಮಕ ಕೂಡ ಇವರು ಕರ್ಜನ್ ಅವರೇ ತಂದಿರುವಂತದ್ದು. ಪ್ರಾಚೀನ ಸ್ಮಾರಕ ಸಂರಕ್ಷಣಾ ಕಾಯ್ದೆ ಮತ್ತು ಪೊಲೀಸ್ ಆಯೋಗದ ನೇಮಕ ಇವೆರಡನ್ನೂ ಲಾರ್ಡ್ ಕರ್ಜನ್ ಅವರು ಮಾಡಿರೋದ್ರಿಂದ ಎ ಅಂಡ್ ಸಿ ಯಾವುದು ಮಾಡಿಲ್ಲ ಅಂತ ಕೇಳಿದ್ದಾರೆ. ಸೊ ಎ ಅಂಡ್ ಸಿ ವುಡ್ ಬಿ ದ ರೈಟ್ ಆನ್ಸರ್. ಓಕೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ವ್ಯಾಪಾರದ ಮೇಲಿನ ತನ್ನ ಏಕಸ್ವಾಮ್ಯತ್ವವನ್ನು ಯಾವ ವರ್ಷದಲ್ಲಿ ಕಳೆದುಕೊಂಡಿತು? 1813 ಒಂದು ಆಕ್ಟ್ ಬರುತ್ತೆ. ಅದರಲ್ಲಿ ಟ್ರೇಡ್ ವಿತ್ ಬ್ರಿಟಿಷ್ ಇಂಡಿಯಾ, ಅಲ್ಲಿ ಇಂಡಿಯಾ ಜೊತೆ ಇರುವಂತಹ ಟ್ರೇಡ್ ಅನ್ನ ಅವರು ಕಂಪ್ಲೀಟ್ ಆಗಿ ಮೊನೊಪೊಲಿಯನ್ನು ತೆಗೆದು ಹಾಕ್ತಾರೆ. ಆಮೇಲೆ 1813 ಬಟ್ ಅಲ್ಲಿ ಚೈನಾ ಜೊತೆ ಟೀ ಟ್ರೇಡ್ ಇರುತ್ತಲ್ಲ ಅದನ್ನ ಉಳಿಸ್ಕೊಂಡಿರ್ತಾರೆ. ಟೀ ಟ್ರೇಡ್ ಮತ್ತೆ ಚೈನಾ ಜೊತೆ ಟ್ರೇಡ್. ಅಗೇನ್ ಇನ್ 1833 ಅದನ್ನು ಸಹ ಏಕಸ್ವಾಮ್ಯತ್ವ ಮತ್ತೆ ಮೊನೊಪೊಲಿ ಆಫ್ ದ ಟ್ರೇಡ್ ವಿತ್ ಚೈನಾ ಅಂಡ್ ಟ್ರೇಡ್ ಇನ್ ಟ್ರೀ ಅದನ್ನ ಕಳ್ಕೊಳ್ತಾರೆ 1833ರಲ್ಲಿ. ಓಕೆ, ಇಸ್ ದಟ್ ಕ್ಲಿಯರ್? ಈ 1799 ಇದು ಯಾವ ವರ್ಷ? ಇದು ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಆದಂತದ್ದು. ಇಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಶರಣಾಗ್ತಾನೆ. ಅಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅಂತ ಇರ್ತಾರೆ. 1773 ರೆಗ್ಯುಲೇಟಿಂಗ್ ಆಕ್ಟ್ ಬಂದಿರುತ್ತದೆ. 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅದನ್ನ ಹೇಳಿದ್ದು ವಿ.ಡಿ. ಸಾವರ್ಕರ್ ಅವರು. ಓಕೆ, ದಿಸ್ ಇಸ್ ಐ ಥಿಂಕ್ ಎವ್ರಿಬಡಿ knows about that. Next, 67th question. Who among the following nationalists are primarily associated with developing the drain theory and economic critique of colonialism in India? ಸೊ ಇದು ಬ್ರಿಟಿಷರ ಒಂದು ಆರ್ಥಿಕ ಒಂದು ವಿಮರ್ಶೆಯನ್ನು ಮಾಡಿರ್ತಕ್ಕಂಥದ್ದು ಯಾರಂತಂದ್ರೆ ದಾದಾಬಾಯಿ ನವರೋಜಿ, ಆಮೇಲೆ ಮಹಾದೇವ ಗೋವಿಂದ ರಾನಡೆ, ದೆನ್ R.C. ದತ್, ರಮೇಶ್ ಚಂದ್ರ ದತ್. ಈ 3 ಜನ ಕೂಡ ಇವರು ಎಕನಾಮಿಕ್ ಕ್ರಿಟಿಕ್ ಮತ್ತೆ ಡ್ರೇನ್ ಥಿಯರಿ, ಆಮೇಲೆ ಡ್ರೇನ್ ಥಿಯರಿನ ಮೇಜರ್ ಆಗಿ ಬರೆದಿರುವಂತದ್ದು ದಾದಾಬಾಯಿ ನವರೋಜಿ ಅವರು. ಅವರ ಒಂದು ಬುಕ್ ಇದೆ, the un-British rule in India, like the poverty and un-British rule in India ಅಂತ ಬರುತ್ತೆ. ವಾಟ್ ಇಸ್ ದಟ್ un-British rule ಅಂತಂದ್ರೆ ಏನು? un-British ಅಂದ್ರೆ ಬ್ರಿಟಿಷರು ಆಳ್ವಿಕೆಯಲ್ಲಿ
ಒಂದು ಒಳ್ಳೆ ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್ ಅನ್ನ ತಮ್ಮ ದೇಶದಲ್ಲಿ ಕೊಡ್ತಿರ್ತಾರೆ. ಬಟ್ ಇಂಡಿಯಾದಲ್ಲಿ ಬಂದು ಅದು ಅನ್ ಬ್ರಿಟಿಷ್ ಅಂದ್ರೆ ಬ್ರಿಟಿಷರ ಒಂದು ಲಕ್ಷಣಕ್ಕೆ ಹೋಲ್ದೇ ಇರುವಂತ ಒಂದು ಆಳ್ವಿಕೆಯನ್ನ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಒಂದು ಬುಕ್ ಬರ್ತಿರ್ತಾರೆ. ಅದರಲ್ಲಿ ಡ್ರೈನ್ ಥಿಯರಿ, ದ ಎಕನಾಮಿಕ್ ಡ್ರೈನ್ ಥಿಯರಿಯನ್ನು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅಂದ್ರೆ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗ್ತಿರಕ್ಕಂತ ಎಲ್ಲಾ ವೆಲ್ತ್ ಅನ್ನು ಅವರು ಇಂಗ್ಲೆಂಡ್ಗೆ ಹೋಗಿ ಸುರಿತಾ ಇರ್ತಾರೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ R.C. ದತ್ ಅಂತಿದೆ, ಅವರು ಸಹ ಈ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ದ ಕರೆಕ್ಟ್ ಆಪ್ಷನ್ ವುಡ್ ಬಿ A, B and C ಓನ್ಲಿ. ಓಕೆ, ಬಟ್ ಇಲ್ಲಿ ಡಿ ಅಂತ ಬರೋದಿಲ್ಲ. ಓಕೆ, ನೆಕ್ಸ್ಟ್, ದ ಬ್ಯಾನ್ ಆನ್ ದ ಎಂಟ್ರಿ ಆಫ್ ಕ್ರಿಶ್ಚಿಯನ್ ಮಿಷನರೀಸ್ ಇನ್ ದ ಬ್ರಿಟಿಷ್ ಇಂಡಿಯಾ ಕಂಪನಿ ಟೆರಿಟರಿ ವಾಸ್ ರಿವೋಕ್ಡ್ ಬೈ ದ ಬ್ರಿಟಿಷ್ ಪಾರ್ಲಿಮೆಂಟ್ ಇನ್ ದ ಇಯರ್. 1813ನೇ ಆಕ್ಟ್ ಅಲ್ಲಿ ಒಂದ್ ನೋಡಿದ್ರಿ, ಮೊನೋಪೊಲಿ ಇಂಡಿಯಾ ಜೊತೆ ಟ್ರೇಡ್ ಇದ್ದಂತ ಮೊನೋಪೊಲಿನ ಕಳ್ಕೊತಾರೆ. ಅಲಾಂಗ್ ವಿತ್ ದಟ್ 1813ರಲ್ಲಿ ಈ ಮಿಷನರೀಸ್ ಬಂದು, ಕ್ರಿಶ್ಚಿಯನ್ ಮಿಷನರೀಸ್ ಬಂದು ತಮ್ಮ ಎಜುಕೇಶನ್ ಅಥವಾ ಈ ಪ್ರೊಸೆಲಿಟೈಸಿಂಗ್ ಅಂತಾರೆ. ಪ್ರೊಸೆಲಿಟೈಸಿಂಗ್ ಅಂತಂದ್ರೆ ಈ ಹಿಂದೂಸ್ ಅಥವಾ ಇದು ಟ್ರೈಬಲ್ಸ್ ಅಥವಾ ಹಿಂದುಳಿದಂತವ್ರನ್ನ ಕನ್ವರ್ಟ್ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡ್ಕೊಂಡು ನಡೆಸ್ತಕ್ಕಂಥ ಒಂದು ಮಿಷನರೀಸ್ಗಳಿಗೆ ಪರ್ಮಿಷನ್ ಕೊಡ್ತಾರೆ. ಆಮೇಲೆ ಅವರು ಕ್ರಿಶ್ಚಿಯನ್ ಮಿಷನರೀಸ್ ಬಂದು ಇಲ್ಲಿ ಕಾನ್ವೆಂಟ್ಸ್ನೆಲ್ಲ ಸ್ಕೂಲ್ಸ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿ ಎಜುಕೇಶನ್ ಸ್ಪ್ರೆಡ್ ಮಾಡ್ಲಿಕ್ಕೂ ಕೂಡ ಇಲ್ಲಿ ಪರ್ಮಿಷನ್ ಕೊಡ್ತಾರೆ 1813ರಲ್ಲಿ. ಓಕೆ, ಎವ್ರಿಬಡಿ ಶುಡ್ ರಿಮೆಂಬರ್ ದಿಸ್. ದೆನ್, ಹೂ ಅಮಂಗ್ ದ ಫಾಲೋವಿಂಗ್ ಪೇಶ್ವಾಸ್ ವಾಸ್ ವೈಡ್ಲಿ ನೋನ್ ಆಸ್ ನಾನಾ ಸಾಹೇಬ್. ನಾನಾ ಸಾಹೇಬ್ ಅಂತ ಯಾರಿಗೆ ಕರಿತಿದ್ರು ಅಂದ್ರೆ ಬಾಲಾಜಿ ಬಾಜಿರಾವ್ ಒನ್. ಓಕೆ, ದ ಬಾಲಾಜಿ ಬಾಜಿರಾವ್, ದ ಸನ್ ಆಫ್ ಬಾಜಿರಾವ್ ಒನ್. ಓಕೆ, ದ ಸನ್ ಆಫ್ ಬಾಜಿರಾವ್ ಒನ್, ದಟ್ ಇಸ್ ಬಾಲಾಜಿ ಬಾಜಿರಾವ್. ಓಕೆ, ಯು ಶುಡ್ ರಿಮೆಂಬರ್ ದಿಸ್. ಫಸ್ಟ್ ಇಸ್ ಬಾಲಾಜಿ ವಿಶ್ವನಾಥ್, ಫಸ್ಟ್ ಬಾಲಾಜಿ ವಿಶ್ವನಾಥ್ ಬರ್ತಾರೆ, ಆಮೇಲೆ ಬಾಜಿರಾವ್ ಒನ್ ಬರ್ತಾರೆ, ಆಮೇಲೆ ಬಾಲಾಜಿ ಬಾಜಿರಾವ್ ಬರ್ತಾರೆ. ಈ ಮೂರು ಸೀಕ್ವೆನ್ಸ್ ಅಲ್ಲಿ ಬರ್ತಾರೆ. ಫಸ್ಟ್ ಇವರು, ದೆನ್ ಸೆಕೆಂಡ್, ದೆನ್ ಥರ್ಡ್ ಪೇಶ್ವಾಸ್. ಓಕೆ, ಸಾಹು ಮಹಾರಾಜ್ ಅಂದ್ರೆ ಅವರು ಕಿಂಗ್ ಆಗಿರ್ತಾರೆ. ಓಕೆ, ಯು ಶುಡ್ ರೀಡ್ ದ ಮರಾಠ ಹಿಸ್ಟ್ರಿ, ಬಿಕಾಸ್ ಮರಾಠ ಹಿಸ್ಟ್ರಿಯಲ್ಲಿ ತುಂಬಾ ನೇಮ್ಸ್ ಬರುತ್ತೆ, ಅದನ್ನ ನೆನ್ಪಿಟ್ಕೊಳಕ್ ಟ್ರೈ ಮಾಡಬೇಕು. ಸಂಭಾಜಿ, ಸಾಹು, ಆಮೇಲೆ ಲೈಕ್ ಅವ್ರದ್ದಾದ್ಮೇಲೆ ಸಾಹು ಆದ್ಮೇಲೆ ಅವ್ರದ್ದು ಪೇಶ್ವಾಸ್ ಬರ್ತಾರೆ. ಪೇಶ್ವಾ ರೂಲಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಪೇಶ್ವಾ ರೂಲ್ ಅಲ್ಲಿ ತುಂಬಾ ಯುದ್ಧಗಳು ಬರ್ತವೆ. ಫಸ್ಟ್ ಆಂಗ್ಲೋ ಮರಾಠ ವಾರ್, ಸೆಕೆಂಡ್ ಆಂಗ್ಲೋ ಮರಾಠ ವಾರ್, ಥರ್ಡ್ ಆಂಗ್ಲೋ ಮರಾಠ ವಾರ್. ಈ ಮೂರು ಯುದ್ಧಗಳನ್ನು ಯಾವ್ದಾದಕ್ಕೆ ಕಾರಣ ಅದನ್ನು ಸಹ ನೆನ್ಪಿಟ್ಕೊಳ್ಳಕ್ಕೆ ಟ್ರೈ ಮಾಡಬೇಕು. ಓಕೆ, ದೆನ್ 70ನೇದ್ದು ಲಿಸ್ಟ್ 1, ಆಥರ್ಸ್ ಅಂಡ್ ಜರ್ನಲ್ಸ್. ರಾಜಾರಾಮ್ ಮೋಹನ್ ರಾಯ್ ಅವರು ಬರ್ದಿರೋದು ಮಿರಾತ್ ಉಲ್ ಅಕ್ಬರ್ ಅಂತ. ಈ ಮಿರಾತ್ ಉಲ್ ಅಕ್ಬರ್, ಇಟ್ಸ್ ಅ ವೆರಿ ಈಸಿ ಕ್ವಶನ್. ಐ ಫೀಲ್ A4 ಅಂದ ತಕ್ಷಣ ನಿಮ್ಗೆಲ್ಲ ಆನ್ಸರ್ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ದಯಾನಂದ ಸರಸ್ವತಿ ಅವರು ಬರ್ದಿರುವಂತದ್ದು ಸತ್ಯಾರ್ಥ ಪ್ರಕಾಶ್. ದಯಾನಂದ ಸರಸ್ವತಿ ಅವರು ಸ್ಟಾರ್ಟ್ ಮಾಡಿರುವಂತದ್ದು ಆರ್ಯ ಸಮಾಜ್ 1875ರಲ್ಲಿ. ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜ್ ಅಂತ ಸ್ಟಾರ್ಟ್ ಮಾಡ್ತಾರೆ 1815ರಲ್ಲಿ. ಆತ್ಮೀಯ ಸಭಾ ಅಂತ ಸ್ಟಾರ್ಟ್ ಆಗುತ್ತೆ, ಅದು ಲೇಟರ್ ಆಗಿ ಬ್ರಹ್ಮ ಸಮಾಜ್ ಅಂತ ಸ್ಟಾರ್ಟ್ ಆಗುತ್ತೆ 1828ರಲ್ಲಿ. ದೆನ್ ಅಗೇನ್ ಹಿ ಫಾಟ್ ಅಗೇನ್ಸ್ಟ್ ಸತಿ. ಈ ಸತಿ ಒಂದು ಸಿಸ್ಟಮ್ ಇರುತ್ತಲ್ಲ, ಅದರ ವಿರುದ್ಧವಾಗಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವ್ರ ಜೊತೆಗೆ ಸೇರ್ಕೊಂಡು ಈ ಒಂದು ಸಿಸ್ಟಮ್ ನ ಹೋಗಲಾಡಿಸಲಿಕ್ಕೆ ವರ್ಕ್ ಮಾಡ್ತಾರೆ. ದೆನ್ S.N. ಬ್ಯಾನರ್ಜಿ, ಸತ್ಯೇಂದ್ರನಾಥ್ ಬ್ಯಾನರ್ಜಿ, ಅವರು ಒಂದು ಜರ್ನಲ್ ಸ್ಟಾರ್ಟ್ ಮಾಡ್ತಾರೆ, ಅದು ಬೆಂಗಾಲಿ ಅಂತ. ಓಕೆ, ದೆನ್ G. ಸುಬ್ರಹ್ಮಣ್ಯಂ ಅಯ್ಯರ್, ದ ಹಿಂದೂ ಇಸ್ ಅ ಜರ್ನಲ್. ಈಗ ದ ಹಿಂದೂ ಅಂತ ನ್ಯೂಸ್ ಪೇಪರ್ ಸಹ ಬರ್ತಾ ಇದೆ. ಅದನ್ನು ಸ್ಟಾರ್ಟ್ ಮಾಡಿದ್ದು ಇದೇ ಟೈಮಲ್ಲಿ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಇವಕ್ಕೆಲ್ಲಕ್ಕೂ ಹಿಸ್ಟ್ರಿ ಇರುತ್ತೆ. ಇವೆಲ್ಲ ಹಿಸ್ಟ್ರಿಗಳನ್ನ ನೀವು ಒಂಥರ ಕ್ಯೂರಿಯಾಸಿಟಿ ಆಗಿ ಅನ್ಕೊಂಡು ಓದ್ಬೇಕು. ಹಿಸ್ಟ್ರಿನ ತುಂಬಾ ಬೋರಿಂಗ್ ಫ್ಯಾಕ್ಚುಯಲ್ ಅಂತ ಅನ್ಕೊಳ್ಳೋಕ್ಕಿಂತ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್. ನಿಮ್ಗೆ ಎಲ್ಲಾ ವಿಷಯದಲ್ಲೂ ನಾಲೆಜ್ ನ ಪಡ್ಕೊಳ್ಳಿಕ್ಕೆ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ 71st, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಇಂಡಿಯನ್ ಸಿವಿಲ್ ಸರ್ವಿಸ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ಆರ್ ಕರೆಕ್ಟ್. ಓಕೆ, ಈ ಇಂಡಿಯನ್ ಸಿವಿಲ್ ಸರ್ವಿಸ್ ಅಲ್ಲಿ ಬ್ರಿಟಿಷ್ ರೂಲ್ ಇದ್ದಾಗ ಯಾವ್ದಾದೆಲ್ಲ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಲಾರ್ಡ್ ಕಾರ್ನ್ವಾಲಿಸ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಆರ್ಗನೈಸಿಂಗ್ ಸಿವಿಲ್ ಸರ್ವಿಸಸ್. ಕರೆಕ್ಟ್, ಯಾಕಂದ್ರೆ ಲಾರ್ಡ್ ಕಾರ್ನ್ವಾಲಿಸೇ ಅವರು ಫಸ್ಟ್ ಸಿವಿಲ್ ಸರ್ವಿಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಮೊದಲು ಎಲ್ಲಿದ್ರು ಗೊತ್ತಾ? ಕೆನಡಾ ಅಲ್ಲಿದ್ರು. ಈ ಕೆನಡಾ ಅಲ್ಲಿ ಏನಾಗುತ್ತೆ, ಇದು ಯುದ್ಧ ಆಗುತ್ತೆ. ಆಕ್ಚುಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆಯಲ್ಲ, ಅಲ್ಲಿ 1773 ರಿವೋಲ್ಟ್ ಆಗುತ್ತೆ. ಫಸ್ಟ್ ಏನಾಗತ್ತಂದ್ರೆ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಗುತ್ತೆ. ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಲ್ಲಿ ಈ ಏನಾಗುತ್ತೆ, ಇವರು ಸೋಲ್ತಾರೆ, ಬ್ರಿಟಿಷರು ಸೋಲ್ತಾರೆ. ಈಗ ಬ್ರಿಟಿಷ್ ಆಫೀಸರ್ ಲಾರ್ಡ್ ಕಾರ್ನ್ವಾಲಿಸ್ ಅವ್ರು ಅಲ್ಲಿರ್ತಾರೆ. ಅವರು ಅದಾದ್ಮೇಲೆ ಏನಾಗುತ್ತೆ, ಇಂಡಿಯಾಗೆ ಬರ್ತಾರೆ. 1790ಯಲ್ಲಿ ಇಂಡಿಯಾಗೆ ಬರ್ತಾರೆ. ಯಾಕಂದ್ರೆ ಅಲ್ಲಿ ಹೋಗ್ತಾರಲ್ವಾ, ಹಿ ವಾಸ್ ಅ ಇವರು ಮಿಲಿಟರಿ ಆಫೀಸರ್ ಆಗಿರ್ತಾರೆ. ಬಟ್ ಅಲ್ಲಿ ಸೋತಾದ್ಮೇಲೆ ಇಂಡಿಯಾಗೆ ಬಂದು 1793ರಲ್ಲಿ ಇಲ್ಲಿ ಅಲ್ಲಿದ್ದಂತ ಒಂದು ಸಿವಿಲ್ ಸರ್ವಿಸ್ ಅನ್ನ ಇಲ್ಲಿ ತಂದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ದೇ ಆರ್ ರೆಸ್ಪಾನ್ಸಿಬಲ್. ಕ್ಯಾನ್ ಯು ಲಿಂಕ್ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಲ್ಲಿ ಸೋತಿದ್ದಕ್ಕೆ ಬ್ರಿಟಿಷರ್ ಸೋಲ್ತಾರೆ, ಅಮೆರಿಕನ್ಸ್ ಅವ್ರು ಗೆಲ್ತಾರೆ, ಜಾರ್ಜ್ ವಾಷಿಂಗ್ಟನ್ ಗೆಲ್ತಾರೆ. ಅದಾದ್ಮೇಲೆ ಸೋತಿದ್ದಕ್ಕೆ ಇವರು ಬ್ರಿಟಿಷ್ ಆಫೀಸರ್ನ ಇಂಡಿಯಾಕ್ಕೆ
ಲೈಕ್ ಏನು ಮಾಡ್ತಾರೆ, ಲೈಕ್ ಏನೋ ಟ್ರಾನ್ಸ್ಫರ್ ಕೊಡ್ತಾರೆ. ಟ್ರಾನ್ಸ್ಫರ್ ಕೊಟ್ಟಾದ್ಮೇಲೆ ಅವ್ರು ಇಂಡಿಯಾದಲ್ಲಿ ಬಂದು ಲೈಕ್ ಏನೋ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿ. ಲೇಟರ್ ಇನ್ 1833 ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರ್ಸ್ಕೊಳ್ಳುತ್ತೆ ಈ ಪೋಸ್ಟ್ಗೆ. ದೆನ್ ರಿಕ್ರೂಟ್ಮೆಂಟ್ ಟು ದ ICS ಥ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓಪನ್ ಟು ಆಲ್ ವಾಸ್ ಇಂಟ್ರೊಡ್ಯೂಸ್ ಬೈ ಚಾರ್ಟರ್ ಆಕ್ಟ್ ಆಫ್ 1853. ಹೌದು, 1853ರಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ಗೆ ಏನ್ ಮಾಡುತ್ತೆ, ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಓಪನ್ ಎಕ್ಸಾಮ್ಸ್ಗೆ. ಮೊದಲು ಏನ್ ಮಾಡ್ತಿತ್ತು, ಬೋರ್ಡ್ ಆಫ್ ಕಂಟ್ರೋಲ್ ಅಂತಿತ್ತು, BOC, ಅಥವಾ ಲೈಕ್ ಏನೋ ಕೌನ್ಸಿಲ್ ಆಫ್ ಡೈರೆಕ್ಟರ್ಸ್ ಇದ್ರು. ಅವರು ಲೈಕ್ ಏನೋ ದ ಕೋರ್ಟ್ ಆಫ್ ಡೈರೆಕ್ಟರ್ಸ್. ದಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನ್ ಮಾಡ್ತಿದ್ರು, ದೇ ಯೂಸ್ ಟು ಕೈಂಡ್ ಆಫ್ ಏನೋ ತಮ್ಗೆ ಯಾರಿಗೆ ಬೇಕೋ ಅವ್ರಿಗೆಲ್ಲ ಫೇವರ್ ಮಾಡ್ಕೊಂಡು ಆ ಒಂದು ಫೇವರಿಟಿಸಮ್, ಈಗ ಹೆಂಗೆ ನಮ್ಮ ಕರ್ನಾಟಕದಲ್ಲಿ KPSC ಯಾವ ತರ ಕರಪ್ಷನ್ ಮಾಡ್ಕೊಂಡು ಬೇರೆಯವ್ರಿಗೆಲ್ಲ ಜಾಬ್ ಕೊಟ್ಕೊಂಡು, ನಮ್ಮ ಕರ್ನಾಟಕದಲ್ಲಿ ಅದೊಂಥರ ಕಾಮನ್ ಆಗ್ಬಿಟ್ಟಿದೆ. ಲೈಕ್ ಏನಂದ್ರೆ ಕರಪ್ಷನ್, ದುಡ್ಡು ಕೊಟ್ಬಿಟ್ರೆ ಜಾಬ್ ಸಿಗುತ್ತೆ. ಯಾವನೋ ಒಬ್ಬ ಇಷ್ಟು ದುಡ್ಡು ಕೊಟ್ಟ, ಅವನಿಗೆ ತಹಸೀಲ್ದಾರ್ ಪೋಸ್ಟ್ ಸಿಕ್ತು. ವಾಟ್ ಇಸ್ ಸಚ್ ಅ ಸ್ಟುಪಿಡಿಟಿ. ಐ ಗೆಟ್ ಸೋ ಮಚ್ ಆಂಗ್ರಿ, ಲೈಕ್ ಆಂಗ್ರಿನೆಸ್ ಅಬೌಟ್ ದೀಸ್ ಥಿಂಗ್ಸ್. ಕರಪ್ಷನ್ ಮಾಡಿ ಜಾಬ್ ತಗೊಂಡು ಅವ್ನು ಯಾವ ಸೀಮೆ, ಅವ್ನ ಮುಖ ತನ್ನ ಕನ್ನಡಿಯಲ್ಲಿ ಹೇಗೆ ನೋಡ್ಕೊಳ್ತಾನೋ ಏನೋ, ಆ ಥರ ಮಾಡೋದು ಕಂಪ್ಲೀಟ್ಲಿ ವರ್ಸ್ಟ್. ಅದೇ ಥರ ಈ ಒಂದು ಬ್ರಿಟಿಷರ್ದು ಒಂದು ಮೈಂಡ್ ಸೆಟ್ಟೇ ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾ ಇದೆ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ತಮ್ಮದು ಏನಪ್ಪ ಫೇವರಿಟಿಸಮ್ ಅಥವಾ ನೆಪೋಟಿಸಮ್ ಮಾಡಿ ತಮ್ಮದೇ ಲೈಕ್ ಪರಿಚಯ ಇರೋರ್ನ, ಅವರು ಆಫೀಸರ್ಸ್ನ ಜಾಬ್ ಕೊಡ್ತಾ ಇರ್ತಾರೆ. ಆ ಒಂದು ಸೇಮ್ ಥಿಂಗ್ನ ಇವರು ಅಪೋಸಿಟ್ ಮಾಡ್ಲಿಕ್ಕೆ ಬ್ರಿಟಿಷರು ಚೇಂಜ್ ಮಾಡ್ತಾರೆ, ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ತರ್ತಾರೆ. ಬಟ್ ಈಗ ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದಾವೆ, ಬಟ್ ಏನಂತಂದ್ರೆ ಕರೆಕ್ಟಾಗಿ ಎಕ್ಸಾಮ್ ನಡೆಸ್ತಿಲ್ಲ. KS ಎಕ್ಸಾಮ್ ಸ್ಟಾರ್ಟ್ ಕಾಲ್ ಫಾರ್ಮ್ ಆಗಿ ಫೆಬ್ರವರಿಯಲ್ಲಿ ಕಾಲ್ ಫಾರ್ಮ್ ಆಗಿರೋದು 2024 ಇನ್ನೂ ಸಹ ಕೋರ್ಟಲ್ಲಿ ಕೇಸ್ ಇದೆ. ಆಮೇಲೆ ಆನ್ಸರ್ ಕೀ ವೇರಿ ಮಾಡ್ತಾರೆ, ಅಲಾಂಗ್ ವಿತ್ ದಟ್ ಕನ್ನಡ ಅನುವಾದ ಸರಿ ಮಾಡಲ್ಲ. ಓಕೆ, ನಮ್ಮಂತ ಆಸ್ಪಿರೆನ್ಸಿಗೆ ಕೊಟ್ಬಿಟ್ರೆ ನಾವೇ ಮಾಡ್ಕೊಟ್ಬಿಡ್ತೀವಿ ಅನುವಾದನ, ಬಟ್ ಅದನ್ನೂ ಸಹ ಮಾಡಲ್ಲ. ಇಂಥ ನಮ್ದು ಸಿಸ್ಟಮ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ. 2025 ಕರ್ನಾಟಕ ಗೌರ್ಮೆಂಟ್ ಯಾವ ತರ ವರ್ಕ್ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಈ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಒನ್ ಆಫ್ ದ ವರ್ಸ್ಟ್ ಕಮಿಷನ್ಸ್ ಇನ್ ದ ಇಂಡಿಯಾ ಐ ವುಡ್ ಸೇ. ಯಾಕಂದ್ರೆ ಕರೆಕ್ಟಾಗಿ ಎಕ್ಸಾಮ್ಸೇ ಕರೆಯಲ್ಲ. ಈ UP ಮತ್ತೆ ಬಿಹಾರಲ್ಲಿ ಕರೆಕ್ಟಾಗಿ ಎಕ್ಸಾಮ್ಸ್ ಪ್ರತಿ ವರ್ಷನೂ ಕರೀತಿರ್ತಾರೆ. ಅಲ್ಲಿ ಕರೆಕ್ಟಾಗಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತ ಕರೀತಾ ಇರ್ತಾರೆ. ಬಟ್ ಇಲ್ಲಿ ಹಾಗಿಲ್ಲ, ಲೈಕ್ ರಿಕ್ರೂಟ್ಮೆಂಟೇ ಆಗಲ್ಲ. ಮಾಡಿದ್ರು ಅದರಲ್ಲಿಯೂ ಏನಪ್ಪ ಸ್ಕ್ಯಾಮ್ ಮಾಡ್ಕೊತಾರೆ. ಆಮೇಲೆ PSI ಸ್ಕ್ಯಾಮ್ ಆಗಿ ಅದೆಲ್ಲ ಹಾಳಾಗಿ ಮತ್ತೆ ಪಾಪ ಅವರು ಜಾಬ್ಗೆ ಸೇರೋಕೆ ಲೇಟ್ ಆಗ್ತಾ ಇದೆ. ಆಮೇಲೆ AO ಅಂತ, ಅಗ್ರಿಕಲ್ಚರಲ್ ಆಫೀಸರ್ ಅಂತ ಕರೀತಾರೆ, ಅದನ್ನು ಸಹ ಎಕ್ಸಾಮ್ ಚೆನ್ನಾಗಿ ನಡೆಸಲ್ಲ. ಸೊ ಇದೆಲ್ಲ ಓಸ್ ಸಿಸ್ಟಮ್ ನಡೀತಾ ಇದೆ. ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಕರಪ್ಷನ್ ಟಾಪ್ ಲೆವೆಲ್ಗೆ ರೀಚ್ ಆಗಿದೆ. ಕರಪ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಈ ಪಾಪ ಯೂತ್ಸ್, ಈ ನಮ್ದು ಏನ್ ಜನರೇಷನ್ ಇದೆಯಲ್ಲ, ಈ ಯೂತ್ಸ್ಗೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ. ಅವರೆಲ್ಲ ತುಂಬಾ ಎಜುಕೇಟೆಡ್, ತುಂಬಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇದ್ದಾರೆ. ಅವರೆಲ್ಲ ಒಂದು ಆಸೆ ಇಟ್ಕೊಂಡು ಕೂತಿರ್ತಾರೆ ಗೌರ್ಮೆಂಟ್ ಜಾಬ್ಗೋಸ್ಕರ. ಅದನ್ನ ಇವರಿಗೆ ಅರ್ಥನೇ ಆಗಲ್ಲ. ಲಾಸ್ಟಿಗೆ ಏನ್ ಮಾಡ್ತಾರೆ, ಪಾಪ ಸೋತ್ ಹೋಗಿ ಯಾವುದೋ ಕಾನ್ಸ್ಟೇಬಲ್, ಯಾವುದೋ ಜಾಬ್ ಮಾಡ್ಕೊಂಡು, ಕಾನ್ಸ್ಟೇಬಲ್ ಅಂದ್ರೆ ಲೋ ಲೆವೆಲ್ ಅಂತಲ್ಲ, ಬಟ್ ಅವರು ಡಿಗ್ರಿ ಎಲ್ಲ ಮಾಡ್ಕೊಂಡು, ಮಾಸ್ಟರ್ ಡಿಗ್ರಿ ಎಲ್ಲ ಮಾಡ್ಕೊಂಡು ಈ ಕಾನ್ಸ್ಟೇಬಲ್ ಅಂತ ಜಾಬಿಗೆ ಹೋಗ್ಬೇಕಾದ್ರೆ ಅವರಿಗೂ ಸಹ ಬೇಸರ ಆಗುತ್ತೆ. ಇದನ್ನ ಗೌರ್ಮೆಂಟ್ ಅರ್ಥ ಮಾಡ್ಕೋಬೇಕು. ಲುಕ್ ಅಟ್ ದಿಸ್, ಅವ್ರು ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ ತಂದು ಅಟ್ಲೀಸ್ಟ್ ಆ ಟೈಮಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಎಕ್ಸಾಮ್ ಬರೆದಾಗ 4th ರ್ಯಾಂಕ್ ಸಿಕ್ಕಿತ್ತು. ಯಾವ ತರ ಕೊಡ್ತಾರೆ ಅಂದ್ರೆ ಅಟ್ಲೀಸ್ಟ್ ಅವರು ಫೇರ್ ಆಗಿ ಎಕ್ಸಾಮ್ ನಡೆಸ್ತಿದ್ರು. ಅದನ್ನು ಸಹ ನಮ್ಮ ಕೈಯಲ್ಲಿ ಮಾಡಕ್ ಆಗ್ತಿಲ್ಲ ಈಗಿನ ಜನರೇಷನ್ ಅವರಿಗೆ. Government of India Act 1909 provided the simultaneous examination to be held in India and England. ಇದು 1909 ಅಲ್ಲಿ ಬರಲಿಲ್ಲ, ಬಟ್ ಇದು 1922 ಅಲ್ಲಿ 1922 ಇದು ಏನಪ್ಪಾ ಸೈಮಲ್ಟೇನಿಯಸ್ ಎಕ್ಸಾಮಿನೇಷನ್ ಮೊದಲು ಇಂಗ್ಲೆಂಡ್ ಅಲ್ಲಿ ಮಾತ್ರ ಆಗ್ತಿತ್ತು, ಬಟ್ ಈಗ ಇಂಡಿಯಾದಲ್ಲಿ ಪ್ಲಸ್ ಇಂಗ್ಲೆಂಡ್ ಅಲ್ಲಿ ಬೋತ್ ಎರಡೂ ಕಡೆ ಎಕ್ಸಾಮ್ಸ್ ನಡೆಸಬೇಕಂತ ಇದನ್ನ 1922 ಅಲ್ಲಿ ಆಗುತ್ತೆ. ದೆನ್ ಸತ್ಯೇಂದ್ರನಾಥ್ ಟ್ಯಾಗೂರ್ ವಾಸ್ ದ ಫಸ್ಟ್ ಇಂಡಿಯನ್ ಟು ಕ್ವಾಲಿಫೈ ಇನ್ ICS ಎಕ್ಸಾಮ್. ದಿಸ್ ಇಸ್ ಅ ಕರೆಕ್ಟ್ ಆಪ್ಷನ್. ಸತ್ಯೇಂದ್ರನಾಥ್ ಟ್ಯಾಗೂರ್ ಅವರು ಫಸ್ಟ್ ಇಂಡಿಯನ್ ಟು ಕ್ವಾಲಿಫೈ ಇನ್ ICS ಎಕ್ಸಾಮ್. ಓಕೆ, ಈ ಒಂದು ಸೆಷನ್ ನಡೆಸ್ತಾ ಇದೆಯಲ್ಲ ಹಿಸ್ಟ್ರಿ, ಈ ಹಿಸ್ಟ್ರಿ ಕ್ವಶನ್ಸ್ ಎಲ್ಲ ನಿಮ್ UPSCಗೂ ಸಹ ಹೆಲ್ಪ್ ಆಗುತ್ತೆ. ಇಫ್ ಎಟ್ ಆಲ್ ಯು ಆರ್ UPSC aspirant, you can use this information for your UPSC preparation also. Okay, the correct option is A, B and C only. Okay, next in wait, sorry, the correct option is A, B and D. Okay, C is wrong, but Satyendranath Tagore is correct, but our correct option is 4th option. Okay, next, in which year the Bengal Regulation Act was passed finally prohibiting infanticide? This is a very factual information. ನಮಗೆ ಇದು ಗೊತ್ತಿರಲೇಬೇಕು. 1802 ಅಂತ. Okay, next, which of the following education commission recommended for the establishment of the special department of education for each province of India? ಇದನ್ನ ಸ್ಟಾರ್ಟ್ ಮಾಡಿದ್ದು ಡಿಸ್ಪ್ಯಾಚ್ ಆಫ್ ಚಾರ್ಲ್ಸ್ ವುಡ್. ದ ವುಡ್ಸ್ ಡಿಸ್ಪ್ಯಾಚ್ ಅಂತ ಬರುತ್ತೆ, 1856 ಬಂದಿರತಕ್ಕಂಥದ್ದು. ಮ್ಯಾಕುಲೆಸ್ ಮಿನಿಟ್ ಬಂದಿದ್ದು 1835. ಮ್ಯಾಕುಲೆ ವಾಸ್ ಅ ಲಾ ಮೆಂಬರ್ ಆಫ್ ದ ವಿಲಿಯಂ ಬೆಂಟಿಕ್
ವಿಲಿಯಂ ಬೆಂಟಿಕ್ ಗವರ್ನರ್ ಜನರಲ್ ಇದ್ದಾಗ ಅವರು ಹಂಟರ್ ಕಮಿಷನ್ ಬಂದಿದ್ದು 1882 1882ರಲ್ಲಿ. ಕೋತಾರಿ ಕಮಿಷನ್ ಬಂದಿದ್ದು ಈಗ ಆಫ್ಟರ್ ಇಂಡಿಪೆಂಡೆನ್ಸ್ 1956ರಲ್ಲಿ. ಓಕೆ, ಇದು ವುಡ್ಸ್ ಡಿಸ್ಪ್ಯಾಚ್ ಬಂದಿದ್ದು 1856ರಲ್ಲಿ. ಇದು ಹೇಳುತ್ತೆ ಸ್ಪೆಷಲ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಈಚ್ ಪ್ರೊವಿನ್ಸ್ ಅಲ್ಲಿ ಇರಬೇಕು ಅಂತ. ನೆಕ್ಸ್ಟ್ 74th ಫೆಮೈನ್ ಕಮಿಷನ್. ಫೆಮೈನ್ ಆಗಿರುತ್ತೆ. ಫೆಮೈನ್ ಅಂತಂದ್ರೆ ಬರ ಆಯೋಗ. ಓಕೆ, ಬರ ಆಯೋಗ, ಬರಗಾಲ ಬರ್ತಾ ಇರುತ್ತೆ ಅಂದ್ರೆ ಮಳೆಯಿಂದ ಅಥವಾ ಏನಂದ್ರೆ ಬಟ್ ಈ 1943ಯಲ್ಲಿ ಆದಂತ ಈ ವರ್ಲ್ಡ್ ವಾರ್ 2 ವಿಶ್ವಯುದ್ಧ ಎರಡನೇ ವಿಶ್ವಯುದ್ಧ ಟೈಮಲ್ಲಿ 1943ಯಲ್ಲಿ ಬೆಂಗಾಲ್ ಫೆಮೈನ್ ಆಗುತ್ತೆ. ಈ ಬೆಂಗಾಲ್ ಫೆಮೈನ್ ಆದಾಗ ಅದು ಒಂಥರ ಆರ್ಟಿಫಿಷಿಯಲ್ ಫೆಮೈನ್ ಅಂತಾನೆ ಹೇಳ್ಬೋದು. ಆ ಟೈಮಲ್ಲಿ ಏನಾಗುತ್ತೆ, ನಮ್ಮ ಬೆಂಗಾಲ್ ಏರಿಯಾದಲ್ಲಿ ಪ್ರೊಡ್ಯೂಸ್ ಮಾಡಿದಕ್ಕಂತ ಎಲ್ಲಾ ಧಾನ್ಯಗಳನ್ನು ಏನ್ ಮಾಡ್ತಾರೆ ಇವರು ವರ್ಲ್ಡ್ ವಾರ್ಗೋಸ್ಕರ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಇಂಗ್ಲೆಂಡ್ಗೆ ತಮ್ಮ ಸೋಲ್ಜರ್ಸ್ಗೆ ಬೇಕು ಅಂತ ಬಫರ್ ಸ್ಟಾಕ್ ಆಗಿ ಕಳಿಸ್ಬಿಡ್ತಾರೆ. ಅಲ್ಲಿ ವಿನ್ಸ್ಟನ್ ಚರ್ಚಿಲ್ ಇರ್ತಾರೆ. ಆ ಚರ್ಚಿಲ್ ಇದ್ದಂತ ಟೈಮಲ್ಲಿ ಹಿ ಆರ್ಡರ್ಡ್ ಫಾರ್ ಇಟ್. ಅವರೇ ಒಂಥರ ಏನಪ್ಪಾ ಒಂದು ಪ್ಲಾನ್ಡ್ ಒಂದು ಫೆಮೈನ್ ಅಂತಾನೆ ಕರಿತಾ ಇರ್ತೀವಿ ಇದಕ್ಕೆ ಮ್ಯಾಚ್ ಡಿಗೆ ಮ್ಯಾಚ್ 3 ಅಂತ. ಓಕೆ, ಡಿಗೆ 3 ಮೀನ್ಸ್ ಯು ಆಲ್ರೆಡಿ ಗಾಟ್ ದ ಆನ್ಸರ್. ಡಿಗೆ 3 ಆದ ತಕ್ಷಣ ಆನ್ಸರ್ ಸಿಗುತ್ತೆ. ಸ್ಟ್ರಾಚಿ ಕಮಿಷನ್ 1878 ಅಲ್ಲಿ ಒಂದು ಸ್ಟ್ರಾಚಿ ಕಮಿಷನ್. ಈ ಕಮಿಷನ್ಸ್ ಯಾಕೆ ಫಾರ್ಮ್ ಮಾಡ್ತಾರೆ ಅಂದ್ರೆ ಬರಗಾಲ ಆದ ತಕ್ಷಣ ಎಷ್ಟು ಡೆತ್ ಆಗಿರುತ್ತೆ, ಎಷ್ಟು ಕ್ರಾಪ್ ಡ್ಯಾಮೇಜ್ ಆಗಿರುತ್ತೆ, ಎಷ್ಟು ನಮಗೆ ಕೊಂದು ಕೊರತೆ ಇರ್ತವೆ, ಅದನ್ನೆಲ್ಲ ನಾವು ಅನಲೈಸ್ ಮಾಡ್ಲಿಕ್ಕೆ ಆಮೇಲೆ ಅನಲೈಸ್ ಮಾಡಿ ಅವರಿಗೆ ಒಂದು ಏನಪ್ಪಾ ಪರಿಹಾರ ಕೊಡ್ಲಿಕ್ಕೆ ಮಾಡಿರತಕ್ಕಂಥ ಕಮಿಷನ್ಸ್ ಇವೆಲ್ಲ. ಸ್ಟ್ರಾಚಿ ಕಮಿಷನ್ ಫಾರ್ಮ್ ಆಗಿರೋದು 1878. ದೆನ್ ಲೈಲ್ ಕಮಿಷನ್ ಇಸ್ ಫಾರ್ಮ್ಡ್ ಇನ್ 1898. ಇವೆಲ್ಲ ಯಾವಾಗ ಬರಗಾಲ ಬಂದಿದೆ ಅವಾಗೆಲ್ಲ ಫಾರ್ಮ್ ಮಾಡಿರುವಂತದ್ದು. ಮೆಕ್ಡೊನಾಲ್ಡ್ ಬಂದಿರೋದು 1901 ಅಲ್ಲಿ 1900 ಆ ಟೈಮಲ್ಲಿ UP ಬಿಹಾರ್ ಆ ಏರಿಯಾದಲ್ಲಿ ತುಂಬಾ ಬರಗಾಲ ಬಂದ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಮೆಕ್ಡೊನಾಲ್ಡ್ ಕಮಿಷನ್ ಅಂತ 1901 ಅಲ್ಲಿ ಫಾರ್ಮ್ ಮಾಡ್ತಾರೆ ಟು ಸ್ಟಡಿ ದ ದ ಫೆಮೈನ್ ಕಂಡೀಷನ್ ಡ್ಯೂರಿಂಗ್ ದಟ್ ಟೈಮ್. ಇದನ್ನ ನೀವು ಏನ್ ಮಾಡ್ಬೇಕು ಗೊತ್ತಾ, ಯು ಹ್ಯಾವ್ ಟು ಬೈ ಹಾರ್ಟ್ ದೀಸ್ ಥಿಂಗ್ಸ್. ಯು ಹ್ಯಾವ್ ಟು ಬೈ ಹಾರ್ಟ್ ಅಂದ್ರೆ ಆ ತರ ಅಲ್ಲ, ಯು ನೀಡ್ ಟು write these things at somewhere and keep it somewhere, and then you need to go and revise these things again and again. That is what you should be doing, and that is how you can remember them for the longer duration. Next, Alexander Duff, TB Macaulay, William Bentinck and Lord Hardinge. ಸೊ ವಿಲಿಯಂ ಬೆಂಟಿಂಗ್ ಅಂತ ಬಂದಾಗ ಎಸ್ಟಾಬ್ಲಿಷ್ಡ್ ಮೆಡಿಕಲ್ ಕಾಲೇಜ್ ಇನ್ ಕೋಲ್ಕತ್ತಾ ಇನ್ 1835. ನಿಮ್ಗೆ ಒಂದು ಆಪ್ಷನ್ ಗೊತ್ತಾದ್ರೆ ಸಾಕು, C1 ಅಂತ. ಓಕೆ, C1 ಎಲ್ಲೆಲ್ಲಿದೆ? C1 ಆಪ್ಷನ್ ಎ ಮತ್ತೆ ಆಪ್ಷನ್ 4 ಅಲ್ಲಿದೆ. ದೆನ್ ಲುಕ್ ಫಾರ್ ಅನದರ್ ಥಿಂಗ್, ಮ್ಯಾಕುಲೆ ವಾಸ್ ಅ ಲಾ ಮೆಂಬರ್ ಆಫ್ ಬೆಂಟಿಕ್. ಇದು ಮಾತ್ರ ನೀವು ಆಲ್ರೆಡಿ ಹೇಳಿದ್ದೆ, ಲಾ ಮೆಂಬರ್ ಆಫ್ ಮ್ಯಾಕುಲೆ. ಸೊ ಲಾ ಮೆಂಬರ್ ಆಫ್ ಬೆಂಟಿಕ್ ಅಂತ. ಸೊ B4 ಆಗುತ್ತೆ. ಸೊ ಅವಾಗ ವಿ ಲೆಫ್ಟ್ ವಿತ್ ಓನ್ಲಿ ಒನ್ ಆಪ್ಷನ್, A3, B4, C1, D2. ಸೊ ದೆನ್ ಅಲೆಕ್ಸಾಂಡರ್ ಡಫ್ ಅಂತ ಬಂದ್ರೆ ನಮ್ಗೆ ಗೊತ್ತಿಲ್ಲದೆ ಇದ್ರೂ ನಮ್ಗೆ ಆನ್ಸರ್ ಸಿಕ್ಕಿರುತ್ತೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಮೆಂಬರ್ ಆಫ್ ಕಮಿಟಿ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್. ದೆನ್ ಲಾರ್ಡ್ ಹಾರ್ಡಿಂಜ್ ಬಂದಿದ್ದು 1820s, 1920s ಅಂತಲ್ಲ, 1920 or 1925 something like that. ಆ ಟೈಮಲ್ಲಿ ಫಾರ್ಮ್ಡ್ ಕೌನ್ಸಿಲ್ ಆಫ್ ಎಜುಕೇಶನ್. ಓಕೆ, formed a council of education in this time. So the correct option for 75th question would be the option A here. Then 76th Theosophical Society, Tattva. Okay, Theosophical Society only. Okay, ಕನ್ನಡದಲ್ಲೂ ಥಿಯೋಸಾಫಿಕಲ್ ಸೊಸೈಟಿ ಓನ್ಲಿ. ಅದಕ್ಕೆ ಏನು ಹೇಳ್ತಾರೆ, ತತ್ವಬೋಧಿಕ ಸಮಾಜ ಅಂತ. ದೆನ್ ಧರ್ಮಸಭಾ, ಸೇವಾ ಸದನ್, ದೆನ್ ಸೋಷಿಯಲ್ ಸರ್ವಿಸ್ ಲೀಗ್. ಇಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಬಂದಿದ್ದು ಮೇಡಮ್ ಬ್ಲಾವೆಟ್ಸ್ಕೈ ಅಂತ ಬರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಮೇಡಮ್ ಬ್ಲಾವೆಟ್ಸ್ಕೈ, ಸಿ ವಾಸ್ ಅ ರಷ್ಯನ್ ಅಮೇರಿಕನ್. ಅವರು ಸ್ಟಾರ್ಟ್ ಮಾಡಿರುವಂತದ್ದು ಇದನ್ನ ಒಂದು ಸೊಸೈಟಿ ಆಗಿರುತ್ತೆ. A2 ಆಗಿರುತ್ತೆ. A2 ಅಂದ್ರೆ 2 ಆಪ್ಷನ್ಸ್ ಬರುತ್ತೆ. ದೆನ್ ಧರ್ಮಸಭಾ ಬಂದಿದ್ದು ರಾಧಾಕಾಂತ್ ದೇವ್, ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು, ರಾಧಾಕಾಂತ್ ದೇವ್. B4 ಅಂತ. ದೆನ್ ವಿ ಲೆಫ್ಟ್ ವಿತ್ ಓನ್ಲಿ ಒನ್ ಆಪ್ಷನ್, ದಟ್ ಈಸ್ ಸೆಕೆಂಡ್ ಆಪ್ಷನ್. ದೆನ್ ಸೇವಾ ಸದನ್ ಸ್ಟಾರ್ಟ್ ಮಾಡಿದ್ದು ಬೆಹರಾಮ್ಜಿ ಮಲಬಾರಿ. ದೆನ್ ಸೋಷಿಯಲ್ ಸರ್ವಿಸ್ ಲೀಗ್ ಅದು ಸ್ಟಾರ್ಟ್ ಮಾಡಿದ್ದು NM ಜೋಶಿ ಅಂತ. ಓಕೆ, these are the correct matches for that question. Then who led the Rampa Rebellion? Rampa Rebellion ಅಂತಂದ್ರೆ ಈ 1922 ಮತ್ತೆ 24 ಅಲ್ಲಿ ಆದಂತದ್ದು. ಇದು ಒಂದು RRR ಮೂವಿ ಬರುತ್ತಲ್ಲ, ಅದರಲ್ಲಿ ಇದನ್ನ ಡಿಪಿಕ್ಟ್ ಮಾಡಿದ್ದಾರೆ. ಅಲ್ಲೂರಿ ಸೀತಾರಾಮ ರಾಜು ಅದನ್ನ ತುಂಬಾ ಹೈಪ್ ಆಗಿ ಮಾಡಿದ್ದಾರೆ, ಬಟ್ ಒಂದು ಇನ್ಸ್ಪಿರೇಷನ್ ಅಂತ ತಗೊಂಡಿದ್ದು ರಾಂಪಾ ರೆಬಿಲಿಯನ್ ಇಂದ. ಇದಕ್ಕೆ 100 years ಆಯ್ತು 2024 ಅಲ್ಲಿ. ಇಟ್ ವಾಸ್ ಮಚ್ ಇನ್ ನ್ಯೂಸ್. 100 years ಆದ್ಮೇಲೆ ಇದು ನ್ಯೂಸ್ ಅಲ್ಲಿ ಇದ್ದಿದ್ದಕ್ಕೆ ಇದನ್ನ ಕೇಳಿರಬಹುದು, ಅಲ್ಲೂರಿ ಸೀತಾರಾಮು ರಾಜು. ಓಕೆ,
ನೆಕ್ಸ್ಟ್, ಹೂ ವಾಸ್ ಬಿರ್ಸಾ ಮುಂಡಾ? ಬಿರ್ಸಾ ಮುಂಡಾ ವಾಸ್ ಮುಂಡಾ ರೆಬಿಲಿಯನ್. ಅಲ್ಲಿ ಸಂತಾಲ್ ರೆಬಿಲಿಯನ್ ಬೇರೆ, ಆಮೇಲೆ ಖಣ್ಣು ಅಂತ ಬರುತ್ತೆ, ಸಿದ್ದು ಅಂಡ್ ಖಣ್ಣು ಅಂತ ಬರುತ್ತೆ, ಅದು ಸಂತಾಲ್ ರೆಬಿಲಿಯನ್ 1855 and 56. Then male leaders of tribal movements of Chota Nagpur, that is Munda rebellion, that is 1899 to 1900. You should remember this, Birsa Munda. Okay, very important. Then when was the Dufferin Hospital for Women established at Kolkata to make modern medicine and child delivery techniques available to Indian women? ಈ ಲಾರ್ಡ್ ಡಫ್ರಿನ್ ಅಂತ ಬಂದಿದ್ದು 1885 ಅಲ್ಲಿ. ಈ ಲಾರ್ಡ್ ಡಫ್ರಿನ್ ಇದ್ದಾಗಲೇ ನಮ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮ್ ಆಗಿದ್ದು. ಓಕೆ, ವೆರಿ ಇಂಪಾರ್ಟೆಂಟ್. 1885 ಅಲ್ಲಿ ಅಲಾನ್ ಆಕ್ಟಿವನ್ ಹ್ಯೂಮ್ ಸ್ಟಾರ್ಟ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. WC ಬ್ಯಾನರ್ಜಿ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದ ಫಸ್ಟ್ ಆಲ್ ಇಂಡಿಯಾ ಕಾಂಗ್ರೆಸ್ ಮೀಟಿಂಗ್, 1885. ವೆರಿ ಇಂಪಾರ್ಟೆಂಟ್. ಇಟ್ ಹ್ಯಾಪನ್ಡ್ ಇನ್ ಮುಂಬೈ, ಐ ಥಿಂಕ್ ಬಾಂಬೆ ದಟ್ ಟೈಮ್, 1885. ಇದು ಸ್ಟಾರ್ಟ್ ಆಗಿದ್ದು ಕೂಡ ಅದೇ. ನೀವೇನ್ ಮಾಡ್ಬೇಕು ಗೊತ್ತಾ, ಜಸ್ಟ್ ಎಲಿಮಿನೇಷನ್ ಟೆಕ್ನಿಕ್. ಈ ಟೈಮಲ್ಲಿ ಇದ್ರಾ ಇಲ್ವಾ? 1895 ಇರಲಿಲ್ಲ, 1890 ಇರಲಿಲ್ಲ, 1880 ಇರಲಿಲ್ಲ. ಬಟ್ ಅವ್ರು ಬಂದಿರೋ ಪೀರಿಯಡ್ ಅಲ್ಲಿ 1885 he was there. That is why he established a kind of hospital for women, okay, for the medicine and the delivery techniques. Okay, next, who was given the title of Nayaka or master of both the theory and practice of music and many Perso-Arabic ragas? ಆ ನಾಯಕ ಅಂತ ಒಂದು ಟೈಟಲ್ ಕೊಟ್ಟಿದ್ದು ಅಮೀರ್ ಖುಷ್ರು ಅವರಿಗೆ. ನಾನು ಅಮೀರ್ ಖುಷ್ರು ಅವರಿಗೆ ಫಸ್ಟ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಅಮೀರ್ ಖುಷ್ರು ಅವರು ಒಂದು ನ್ಯೂ ಸ್ಟೈಲ್ ಆಫ್ ಪರ್ಷಿಯನ್ ಒಂದು ರೈಟಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ಸಬಕ್ ಐ ಹಿಂದ್ ಸ್ಟೈಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಹಿ ಹ್ಯಾಸ್ ರಿಟರ್ನ್ ಅ ಬುಕ್ ದಟ್ ಈಸ್ ಕೈಝೆನ್ ಅಲ್ ಫುತು. ಕೈಝೆನ್ ಅಲ್ ಫುತು ಅಂತ ಸ್ಟಾರ್ಟ್ ಮಾಡ್ತಾರೆ. ಹಿ ಟಾಕ್ಡ್ ಅಬೌಟ್ ಅಲಾವುದ್ದೀನ್ ಖಿಲ್ಜಿರ್ತಾರಲ್ಲ, ಅವ್ರದ್ದು ಒಂದು ವಿಕ್ಟ್ರಿ ಬಗ್ಗೆ ಮಾತಾಡ್ತಾರೆ, ಅವರೆಲ್ಲ ಯಾವ್ದಾವ ತರ ಗೆದ್ರು ಬ್ಯಾಟಲ್ಸ್ ನ ಅಂತ. ನೆಕ್ಸ್ಟ್, ನೂ ಸಿಫಿರ್ ಅಂದ್ರೆ 9 ಹೆವನ್ಸ್ ಅಂತ, ದಟ್ ಈಸ್ ಮುಬಾರಕ್ ಶಾ. ಓಕೆ, ಮುಬಾರಕ್ ಶಾ ಅವ್ರ ಟೈಮಲ್ಲಿ ಬರ್ದಿರ್ತಕ್ಕಂಥದ್ದು ನೂ ಸಿಫಿರ್ ಅಂತ. ಓಕೆ, ಅಮೀರ್ ಖುಷ್ರು. ಅಂಡ್ ಹಿ ವಾಸ್ ಅ ಗ್ರೇಟ್ ಗಜಲ್ ಅಂಡ್ ಕುವಾಲಿ ಅಂತ ನ್ಯೂ ಫಾರ್ಮ್ ಆಫ್ ದಿಸ್ ಥಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇವ್ರದ್ದು ಬರ್ತ್ ಇಯರ್ ಬಂದು 1253. ದೆನ್ ಡೆತ್ ಇಯರ್ ಬಂದು 1325. ರಿಮೆಂಬರ್ ದಿಸ್, ಹಿ ವಾಸ್ ಪ್ರೆಸೆಂಟ್ ಡ್ಯೂರಿಂಗ್ 13th and 14th century. Okay, he was given the title of Nayak, okay, because of his kind of mastery in music, theory and the practice. Okay, next, the word secular was added to the preamble to the Indian Constitution through 42nd. ಈ 42nd amendment. One second. Yes, the 42nd amendment ಅಂದ್ರೆ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದುವಾಗ ಡಿಫರೆಂಟ್ ಟೈಪ್ಸ್ ಆಫ್ ಅಮೆಂಡ್ಮೆಂಟ್ಸ್ ಓದ್ತಿರ್ತೀವಿ. ಅದರಲ್ಲಿ ಮೇನ್ ಅಮೆಂಡ್ಮೆಂಟ್ ಬಂದಿದ್ದು 42nd ಅಮೆಂಡ್ಮೆಂಟ್, ಇಂದಿರಾ ಗಾಂಧಿ ಅವ್ರ ಟೈಮಲ್ಲಿ ಮಾಡಿದಿರ್ತಕ್ಕಂಥ ಅಮೆಂಡ್ಮೆಂಟ್. ಅಲ್ಲಿ ಪ್ರಿಯಾಂಬಲ್ಗೆ ಅಂದ್ರೆ ಪೀಠಿಕೆಗೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಪೀಠಿಕೆ ಇದೆಯಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into a socialist, sovereign, socialist, secular, democratic ರಿಪಬ್ಲಿಕ್. ಇದನ್ನ ನಾವು ಹೇಳ್ಬೇಕಾದ್ರೆ ಅಲ್ಲಿ ಈ ಸೆಕ್ಯುಲರ್ ಅಂತ ವರ್ಡ್ ಮತ್ತೆ ಸೋಷಿಯಲಿಸ್ಟ್ ಅಂತ ವರ್ಡ್, ಎರಡು ವರ್ಡ್ ನ ಆಡ್ ಮಾಡ್ತಾರೆ ಅಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ, ಪ್ರಿಯಾಂಬಲ್ ಅಲ್ಲಿ. ಮತ್ತೆ ಇನ್ನೊಂದು ಏನಂತಂದ್ರೆ ಇನ್ನೊಂದು ಲೇಟರ್ ಪಾರ್ಟ್ ಅಲ್ಲಿ ಫ್ರೆಟರ್ನಿಟಿಯಲ್ಲಿ ಇಂಟಿಗ್ರಿಟಿ ಅಂತ ಒಂದು ವರ್ಡ್ ನ ಆಡ್ ಮಾಡ್ತಾರೆ. 3 ವರ್ಡ್ ನ ಆಡ್ ಮಾಡಿರ್ತಾರೆ ಈ ಒಂದು ಅಮೆಂಡ್ಮೆಂಟ್ ಅಲ್ಲಿ. ಪ್ಲೀಸ್ ರಿಮೆಂಬರ್ ಇಟ್. ಓಕೆ, ಇವೆಲ್ಲ ನೀವು ಜಸ್ಟ್ ವೆರಿ ಬೇಸಿಕ್ ಕ್ವಶನ್ಸ್. ನನಗೆ ಈ ತರದ ಕ್ವಶನ್ಸ್ ಅಲ್ಲೆಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. BP ಮಂಡಲ್ ಕಮಿಷನ್ ಅಂದ್ರೆ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ. ಓಕೆ, ಇದು ಸೆಟಪ್ ಬೈ ದ ಗವರ್ಮೆಂಟ್, ಹೆಡೆಡ್ ಬೈ, ಯಾರು ಸೆಟಪ್ ಮಾಡಿದ್ರು ಅಂತ. ಇದು 1979 ಅಲ್ಲಿ, ಇದು ಮೊರಾರ್ಜಿ ದೇಸಾಯಿ ಅವರು. ನಾನು ಓದಿರೋದು ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲೇ. ಬಟ್ ಇವರು ಹಿಂದುಳಿದ ವರ್ಗಗಳ ಮೇಲೆ ವರ್ಕ್ ಮಾಡಿದ್ರಿಂದಾನೆ ಇವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಬರೋ ಸೋಷಿಯಲ್ ಅಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಒಂದು ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿರುವಂಥ ಎಲ್ಲಾ ಸ್ಕೂಲ್ಸಿಗೂ ಇವರು ಹೆಸರಿಟ್ಟಿದ್ದಾರೆ, ವಸತಿ ಶಾಲೆಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು. ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಲ್ತಿದ್ದಕ್ಕೆ ಐ ಶುಡ್ ಬಿ ವೆರಿ ಮಚ್ ಥ್ಯಾಂಕ್ಫುಲ್. ನಾನು ಓದಿರೋದು ಸ್ಕೂಲ್ ಮಂಗಳೂರಲ್ಲಿ ಓದಿರುವಂಥದ್ದು. ಆ್ಯಂಡ್ ನಾನು ತುಂಬ ನಮ್ಮ ಟೀಚರ್ಸ್ಗೆ ಮತ್ತು ಈ ಸ್ಕೂಲ್ಗೆ ತುಂಬಾ ನಾನು ಧನ್ಯವಾದ ಹೇಳ್ಬಹುದು. ಬಿಕಾಸ್ ಯಾಕಂದ್ರೆ ನಾನು ಅಲ್ಲಿ ಹೋಗಿ ಓದಿದ್ದಕ್ಕೆ ನನ್ನ ಹತ್ರ ಇಷ್ಟು ನಾಲೆಜ್ ಇದೆ. ಆ್ಯಂಡ್ ಮೊರಾರ್ಜಿ ದೇಸಾಯಿ ಅವ್ರಿಗೂ ಥ್ಯಾಂಕ್ಸ್, ಆ್ಯಂಡ್ ಮೊರಾರ್ಜಿ ದೇಸಾಯಿ ಸ್ಕೂಲ್ ಅವ್ರಿಗೂ ಥ್ಯಾಂಕ್ಸ್. ನಮ್ಮ ಟೀಚರ್ಸ್ಗೆ, ನಮ್ಮ ಹೆಡ್ ಮಾಸ್ಟರ್ ಇದ್ರು ಸಾವಿತ್ರಿ ಮೇಡಮ್ ಅಂತ, ಐ ವುಡ್ ಬಿ ವೆರಿ ಮಚ್ ಥ್ಯಾಂಕ್ಫುಲ್. ಆ್ಯಂಡ್ ಮ್ಯಾಥ್ಸ್ ಟೀಚರ್ ಗೀತಾ ಮೇಡಮ್, ಇನ್ ದಿಸ್ ಪ್ಲಾಟ್ಫಾರ್ಮ್ ಐ ವುಡ್ ಲೈಕ್ ಟು ಥ್ಯಾಂಕ್. ಅಂಡ್ 27% OBC ಅವರಿಗೆ ರಿಸರ್ವೇಶನ್ ಕೊಡ್ಲಿಕ್ಕೆ ಈ ಒಂದು BP ಮಂಡಲ್ ಕಮಿಷನ್ ಪರ್ಮಿಷನ್ ಕೊಡುತ್ತೆ. ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದು 1990 ಓಕೆ, ಬಟ್ ಇದನ್ನ ಫಾರ್ಮ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಮೊರಾರ್ಜಿ ದೇಸಾಯಿ ಅವರು. ಓಕೆ, ನೆಕ್ಸ್ಟ್, ಹೂ ಅಮಂಗ್ ದ ಫಾಲೋವಿಂಗ್ ವೇರ್ ಅಸೋಸಿಯೇಟೆಡ್ ವಿತ್ ಹೋಮ್ ರೂಲ್ ಮೂವ್ಮೆಂಟ್?
ಓಕೆ. ಹೋಮ್ ರೂಲ್ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಓಕೆ, ಇದು ಯಾರು? ಇದನ್ನ ಆಕ್ಚುಲಿ ಇವ್ರ ಆನ್ಸರ್ ಕೀಯಲ್ಲಿ ರಾಂಗ್ ಕೊಟ್ಟಿದ್ದಾರೆ. ನೀವು ಇದಕ್ಕೆ ನಾನು ಇದನ್ನ ಅಬ್ಜೆಕ್ಷನ್ ಮತ್ತೆ ನಾನು ರೈಸ್ ಮಾಡ್ತಾ ಇದ್ದೀನಿ. ಆನಿ ಬೇಸೆಂಟ್ ಮತ್ತೆ ಬಾಲ್ ಗಂಗಾಧರ ತಿಲಕ್ ತುಂಬಾ ವರ್ಕ್ ಮಾಡಿದ್ದಾರೆ. ಬಟ್ ನಮ್ಗೆ ಇವಾಗ ಬಾಲ ಗಂಗಾಧರ ತಿಲಕ್ ಅವರು ನಮ್ಗೆ ಇದ್ರಲ್ಲಿ ಆಪ್ಷನ್ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು? NC ಕೇಲ್ಕರ್ ಅಂತ ಬರುತ್ತೆ. ಬಟ್ GK ಗೋಖಲೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಇವರು 1915ರಲ್ಲೇ ತೀರೋಗಿರ್ತಾರೆ. ಬಟ್ ಅಹಿಲ್ಯಾಬಾಯಿ ಹೋಲ್ಕರ್ ಅವರು ಹಿ ವಾಸ್ ದ ರೂಲರ್ ಇನ್ ದ ದ ಮಧ್ಯಪ್ರದೇಶ್ ರೀಜನ್. ಬಟ್ ಇಂದೋರ್ ರೀಜನ್ ಅಲ್ಲಿ ಬರುವಂತದ್ದು ಅಹಿಲ್ಯಾಬಾಯಿ ಹೋಲ್ಕರ್ ಅವರು. ಬಟ್ ಇಲ್ಲಿ ಆಪ್ಷನ್ ಎಲಿಮಿನೇಟ್ ಮಾಡಿ ನೋಡ್ರಿ. ಇದು ಸೆಕೆಂಡ್ ಆಪ್ಷನ್ ಇಲ್ಲ. ಸೆಕೆಂಡ್ ಆಪ್ಷನ್ ಎಲ್ಲಿಲ್ಲ? ಫಸ್ಟ್ ಮತ್ತೆ ಸೆಕೆಂಡ್ ಆಪ್ಷನ್ ಅಲ್ಲಿ ಸೆಕೆಂಡ್ ಇದರಲ್ಲಿ ಇಲ್ಲ. ನೀವು ಎಲಿಮಿನೇಟ್ ಮಾಡಿದ್ರಿ. GK ಗೋಖಲೆ ಅವರು 1915ರಲ್ಲೇ ಸತ್ತೋಗಿದ್ದಾರೆ. ಹೋಮ್ ರೂಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು 1916ರಲ್ಲಿ. ನಿಮ್ಗೆ ಒಂದ್ ವೇಳೆ ಗೊತ್ತಿಲ್ಲದೆ ಇದ್ರು NC ಕೇಲ್ಕರ್ ಅಂತ ಸರ್ಚ್ ಮಾಡು, ಆರಾಮ್ಸೆ ಚೂಸ್ ಮಾಡ್ಬೋದು 1 and 3 ಅಂತ. ಬಟ್ ಆಪ್ಷನ್ ರಾಂಗ್ ಕೊಟ್ಟಿದ್ದಾರೆ ಆನ್ಸರ್ ಕೇಳಿ. ನಾನು ಅದನ್ನ ಅಬ್ಜೆಕ್ಷನ್ ರೈಸ್ ಮಾಡಿ ಐ ವಿಲ್ ಮೇಕ್ ಇಟ್ ಕರೆಕ್ಟ್. ಆನಿ ಬೇಸೆಂಟ್ ಅಂಡ್ NC ಕೇಲ್ಕರ್ ತುಂಬಾ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದ ಹೋಮ್ ರೂಲ್ ಮೂವ್ಮೆಂಟ್. ಇವ್ರೇನ್ ಮಾಡಿದ್ರು? ಸೆಕ್ರೆಟರಿ ಆಗಿರ್ತಾರೆ ಹೋಮ್ ರೂಲ್ ಮೂವ್ಮೆಂಟ್ ಅಲ್ಲಿ. ಬಾಲ್ ಗಂಗಾಧರ ತಿಲಕ್ ಅವ್ರ ಜೊತೆಗೆ ತುಂಬಾ ವರ್ಕ್ ಮಾಡಿರ್ತಾರೆ NC ಕೇಲ್ಕರ್ ಅವರು ಹೋಮ್ ರೂಲ್ ಮೂವ್ಮೆಂಟ್ ಅನ್ನ ವರ್ಕ್ ಮಾಡ್ಲಿಕ್ಕೆ. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇಟ್ ಇಸ್ ದ ಕರೆಕ್ಟ್ ಆನ್ಸರ್ ಇಸ್ 1 and 3, ಬಟ್ ಆನ್ಸರ್ ಕೇಳಿ 4 ಇದೆ, ಬಟ್ ರಾಂಗ್. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋವಿಂಗ್ ವೇರ್ ರೂರಲ್ ಬೇಸ್ಡ್ ಗಾಂಧಿಯನ್ ಅಜಿಟೇಷನ್ಸ್? ಅಂದ್ರೆ ಚಂಪಾರಣ್ ಮೂವ್ಮೆಂಟ್ 1917ರಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು. ಓಕೆ, ದ ಖೇದಾ ಸತ್ಯಾಗ್ರಹ 1918ರಲ್ಲಿ. ಇವೆರಡು ಇದು ಖಿಲಾಫತ್ ಮೂವ್ಮೆಂಟ್ ಅಂತಂದ್ರೆ ಇದು ಗಾಂಧೀಜಿ ಅವರಿಗೆ ಅಸೋಸಿಯೇಟೆಡ್ ಕರೆ. ಬಟ್ ಏನಂದ್ರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ 1920ಯಲ್ಲಿ ಮತ್ತೆ ಈ ಖಿಲಾಫತ್ ಮೂವ್ಮೆಂಟ್ ಎರಡು ಸೇರಿ ಒಂದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿರುವಂತದ್ದು. ಬಟ್ ಇದು ರೂರಲ್ ಬೇಸ್ಡ್ ಗಾಂಧಿಯನ್ ಅಜಿಟೇಷನ್ಸ್ ಆಗಿರೋದು. ಅಗ್ರಿಕಲ್ಚರ್ ಇಂದು ಫಾರ್ಮರ್ಸ್ ರೈಟ್ಸ್ ಗೋಸ್ಕರ ಹೋರಾಡಿದಂಥದ್ದು ಚಂಪಾರಣ್ ಮೂವ್ಮೆಂಟ್ ಪ್ಲಸ್ ಖೇದಾ ಸತ್ಯಾಗ್ರಹ. 2 and 3 ಎಲ್ಲಿದೆ? 2 and 3 ಅಂದ್ರೆ ಫಸ್ಟ್ ಆಪ್ಷನ್. ಓಕೆ, ವೆರಿ ಇಂಪಾರ್ಟೆಂಟ್. Next, given below are the two statements. It's the assertion and reason based question. Ghadar movement was not averse to violent means. ಅದು ಕರೆಕ್ಟ್. ಯಾಕಂದ್ರೆ ಅವ್ರದ್ದು ಒಂದು ಸರ್ಟೆನ್ ಲಿಮಿಟ್ ಆದ್ಮೇಲೆ ಅವ್ರದ್ದು ವೈಲೆಂಟ್ ಆಗಿ ಅವರು ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಇದು 1913-14ರಲ್ಲಿ. ಯಾಕಂದ್ರೆ ಆ ಟೈಮಲ್ಲಿ 1914 ಟೈಮಲ್ಲಿ World War I ನಡೀತಾ ಇರುತ್ತೆ. ಅವರು ಏನ್ ಮಾಡ್ತಾರೆ? ವೈಲೆಂಟ್ ಮೀನ್ಸ್ ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಗದರ್ ಮೂವ್ಮೆಂಟ್ ವೆರಿ ಇಂಪಾರ್ಟೆಂಟ್. ಇಟ್ ಸ್ಟಾರ್ಟೆಡ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ ಇನ್ USA ಅಲ್ಲಿ ಸ್ಟಾರ್ಟ್ ಆದಂತದ್ದು. ಬಟ್ ಇಲ್ಲಿ ಗದರ್ ಮೂವ್ಮೆಂಟ್ ವಾಸ್ ಅನ್ ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಮೂವ್ಮೆಂಟ್ ಫೌಂಡೆಡ್ ಬೈ ಎಕ್ಸ್ಪ್ಯಾಟ್ರಿಯೇಟ್ ಇಂಡಿಯನ್ಸ್. ಓಕೆ, ಇದು ಸ್ಟಾರ್ಟ್ ಮಾಡಿರೋದು. ಇದು ಕರೆಕ್ಟ್, ಎರಡು ಸ್ಟೇಟ್ಮೆಂಟ್ಸ್ ಕರೆಕ್ಟ್. ಬಟ್ ಏನಂದ್ರೆ ಅವರು ವೈಲೆಂಟ್ ಮೀನ್ಸ್ಗೆ ಯಾಕೆ ಹೋದ್ರು ಅಂತ, ಇದು ಜಸ್ಟ್ ಬಿಕಾಸ್ ಅವರು ಬೇರೆ ದೇಶದಲ್ಲಿ ಇರ್ತಾರಂತ ಅವ್ರು ವೈಲೆಂಟ್ ಮೀನ್ಸ್ ತಗೊಳ್ತಾರೆ ಅಥವಾ ವೈಲೆಂಟ್ ಮೀನ್ಸ್ ನ ಸ್ಟಾರ್ಟ್ ಮಾಡ್ತಾರೆ ಅಂತ ನಿಮ್ಗೆ ಯಾಕೆ ಅನ್ಕೊಳ್ತೀರಿ? ಇದು ರೀಸನ್ ಅಲ್ಲ. ಓಕೆ, ದಟ್ ಈಸ್ ನಾಟ್ ಅ ಗುಡ್ ರೀಸನ್. ಓಕೆ, the both A and R are correct, but R is not the correct explanation. Okay, the second option is correct here. Next, given below are two statements, one labeled as assertion. Again, it's an assertion and reason based question. Some rulers and members of former princely states had become ambassadors and members of the parliament. ಹೌದು, ಏನಂದ್ರೆ 1971ರಲ್ಲಿ ಇಂದಿರಾ ಗಾಂಧಿ ಗವರ್ಮೆಂಟ್ ಪ್ರಿವಿ ಕೌನ್ಸಿಲ್ ಅಂತ ಒಂದು ಪ್ರಿವಿ ಪರ್ಸಸ್ ನ ಒಂದು ಕ್ಯಾನ್ಸಲ್ ಮಾಡೋವರೆಗೂ ಅವರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿರ್ತಾರೆ. ಯಾಕೆ ಒಳ್ಳೆ ಸ್ಥಾನಮಾನ ಕೊಟ್ಟಿರ್ತಾರೆ ಅಂತಂದ್ರೆ, ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಅವರಿಗೆ ನಮ್ಮ ದೇಶದಲ್ಲಿ ಸೇರ್ಕೊಳ್ಳೋವರೆಗೂ ಅಂದ್ರೆ ಸೇರ್ಕೊಳ್ಳಿ ಅಂತ ಅವರಿಗೆ ಒಳ್ಳೆ ಒಂದು ಪೊಸಿಷನ್ ಕೊಟ್ಟಿರ್ತಾರೆ. ಅವರಿಗೆ ಮಂತ್ಲಿ ಪೇಮೆಂಟ್ ಇರುತ್ತೆ, ಅವರಿಗೆ ಒಳ್ಳೆ ಸ್ಥಾನಮಾನಗಳು, ಟೈಟಲ್ಸ್ ಎಲ್ಲ ಕೊಟ್ಟಿರುತ್ತೆ. ಬಟ್ ಏನಂತಂದ್ರೆ ಇಲ್ಲಿ ಇಂದಿರಾ ಗಾಂಧಿ ಅವ್ರ ಗೌರ್ಮೆಂಟ್ ಬಂದ ತಕ್ಷಣ ಇದನ್ನ ತೆಗೆದುಹಾಕ್ತಾರೆ 1971 ಅಲ್ಲಿ. ಸೆಕೆಂಡ್ ಆಪ್ಷನ್ ರೀಸನ್ ಇದೆಯಲ್ಲ, ಪ್ರಿವಿ ಪರ್ಸಸ್ ವೇರ್ ಅಬೋಲಿಶ್ಡ್ ಬೈ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 1971. ಇದು ಕರೆಕ್ಟ್. ಸಮ್ ರೂಲರ್ಸ್, ಇದು ಕರೆಕ್ಟ್, ಎರಡೂ ಕರೆಕ್ಟ್. ಬಟ್ ಏನಂತಂದ್ರೆ ಅವರು ಯಾಕೆ ಎಂಜಾಯ್ ಮಾಡ್ತಿದ್ರು ಅಂತ ರೀಸನ್ ಇಲ್ಲಿ ಕೆಳಗಡೆ ಕೊಟ್ಟಿಲ್ಲ. ಇದು ರೀಸನ್ ಆಗೋದಿಲ್ಲ. ಅದಕ್ಕೆ ಸೆಕೆಂಡ್ ಆಪ್ಷನ್ ಬೋತ್ A and R are correct, but R is not the correct explanation for A. Okay. Next, arrange the following in chronological order. Partition of Bengal 1905. Then second is Ravlat Act 1919. Publication of Hindu Swaraj, that is 1909. ವೆಲ್ಲೋರ್ ಮಿಟಿನಿ ಆಗಿದ್ದು 1806 ಅಲ್ಲಿ. ಈ ನಮ್ದು 1857 ರಿವೋಲ್ಟ್ ಆಗುತ್ತಲ್ಲ, ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಅದು ಆಗೋಕ್ಕಿಂತ ಮುಂಚೆ ಈ ತರದೆಲ್ಲ ರಿವೋಲ್ಟ್ಸ್ ಆಗಿರುತ್ತೆ. ನಾವು ಅನ್ಕೊಳ್ತೀವಿ ಅದೇ ಫಸ್ಟ್ ಅಂತ. ನೋ, ಅದಕ್ಕಿಂತ ಮೊದಲು ಸಣ್ಣ ಪುಟ್ಟ ಲೆವೆಲ್ಗೆ ವೆಲ್ಲೋರ್ ಎಲ್ಲಿ ಬರುತ್ತೆ? ತಮಿಳ್ನಾಡು. ಆ ರೀಜನ್ ಅಲ್ಲಿ ಬರುತ್ತೆ. ಆ ರೀಜನ್ ಅಲ್ಲಿ ನಮ್ಮ ಮದ್ರಾಸ್ ರೆಜಿಮೆಂಟ್ ಅಲ್ಲಿ ಬರುವಂತ ಸೋಲ್ಜರ್ಸ್, ನಮ್ಮ ಇಂಡಿಯನ್ ಸೋಲ್ಜರ್ಸ್ ರಿವೋಲ್ಟ್ ಮಾಡಿರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಇರಲ್ಲ, ಒಳ್ಳೆ ರೆಸ್ಪೆಕ್ಟ್ ಇರಲ್ಲ. ಓಕೆ, ಭತ್ತ ಅಂತ ಬರುತ್ತೆ, ಎಕ್ಸ್ಟ್ರಾ ಪೇಮೆಂಟ್, ಅದನ್ನು ಸಹ ಕೊಡ್ತಿರೋದಿಲ್ಲ. ಓಕೆ, ಆಮೇಲೆ ಅವ್ರನ್ನ ಸಬ್ಸರ್ವಿಯೆಂಟ್ ಆಗಿ ನೋಡ್ತಿರ್ತಾರೆ ಬ್ರಿಟಿಷ್ ಸೋಲ್ಜರ್ಸ್ಗಿಂತ. ದೆನ್ ಅವರಿಗೆ
ಏನಪ್ಪಾ ಅಂತಂದ್ರೆ ಪ್ರಮೋಷನ್ಸ್ ಚೆನ್ನಾಗಿ ಕೊಡ್ತಿರೋದಿಲ್ಲ. ಓನ್ಲಿ ಇಂಗ್ಲಿಷ್ ಸೋಲ್ಜರ್ಸ್ಗೋಸ್ಕರನೇ ಪ್ರಮೋಷನ್ಸ್ನ ರಿಸರ್ವ್ ಮಾಡಿಟ್ಟಿರ್ತಾರೆ. ಈ ಒಂದು ವಿಷಯಕ್ಕೋಸ್ಕರ ವೆಲ್ಲೋರ್ ಮಿಟಿನಿ 1806 ಅಲ್ಲಿ ಆಗಿರುತ್ತೆ. ಸೊ ವೆಲ್ಲೋರ್ ಮಿಟಿನಿ ಫಸ್ಟ್ ಅಂತ ಗೊತ್ತಾದ ತಕ್ಷಣ ನಮಗೆ ಲೆಫ್ಟ್ ವಿತ್ ಥರ್ಡ್ ಆ್ಯಂಡ್ ದ ಫೋರ್ತ್ ಆಪ್ಷನ್. ಸೊ ಅದಾದ್ಮೇಲೆ ನಾವು ಹೋಗಬೇಕು ಪಾರ್ಟಿಷನ್ ಆಫ್ ಬೆಂಗಾಲ್ 1905 ಅಂತ ಗೊತ್ತಿರುತ್ತೆ. ಪಬ್ಲಿಕೇಶನ್ ಆಫ್ ಹಿಂದ್ ಸ್ವರಾಜ್ 1909. ಪ್ಲೀಸ್ ರಿಮೆಂಬರ್ ದೀಸ್ ಫ್ಯಾಕ್ಟ್ಸ್. ಓಕೆ, ಫೋರ್ತ್ ಒನ್, ದೆನ್ ಥರ್ಡ್, ದೆನ್ ದ ರವಲತ್ ಆಕ್ಟ್ ಈಸ್ 1919. ಆ ಟೈಮಲ್ಲಿ ಬರುವಂಥದ್ದು. ಸೊ the correct option is fourth option. Okay, I hope it is clear till this point. Then arrange the following in chronological order. First general election in India ಆಗಿರೋದು 1951 and 52, correct? Then State Reorganization Act 1956 ಅಲ್ಲಿ ಬಂದಿರುವಂಥದ್ದು. Then setting up of Planning Commission in Independent India, that is 1950 ಅಲ್ಲೇ ಪ್ಲಾನಿಂಗ್ ಕಮಿಷನ್ ಆಗುತ್ತೆ. ಬಟ್ ಏನಂದ್ರೆ 51 ಅಲ್ಲಿ ಅದು ಫಂಕ್ಷನಿಗೆ ಬರುತ್ತೆ. ಓಕೆ, ದೆನ್ ರೀನೇಮಿಂಗ್ ಆಫ್ ಮದ್ರಾಸ್ ಸ್ಟೇಟ್ ಆಸ್ ತಮಿಳ್ನಾಡು, that happened in 1969. ಸೊ ದ ಫಸ್ಟ್ ಆಪ್ಷನ್ ಯಾವ್ದು ಬರುತ್ತೆ? ಸೆಟ್ಟಿಂಗ್ ಅಪ್ ಆಫ್ ಪ್ಲಾನಿಂಗ್ ಕಮಿಷನ್. ಪ್ಲಾನಿಂಗ್ ಕಮಿಷನ್ ಆದ್ಮೇಲೆ ಫಸ್ಟ್ ಜನರಲ್ ಎಲೆಕ್ಷನ್ ಅಲ್ವಾ? ಅಥವಾ ಜನರಲ್ ಎಲೆಕ್ಷನ್ ಆದ್ಮೇಲೆ ನೀವು ಪ್ಲಾನಿಂಗ್ ಕಮಿಷನ್ ಮಾಡ್ತೀರಾ? ನೋ, ಜನರಲ್ ಎಲೆಕ್ಷನ್ ಬಂದಿದ್ದು 52 ಅಲ್ಲಿ. ಓಕೆ, ಬಟ್ ಪ್ಲಾನಿಂಗ್ ಕಮಿಷನ್ ಬಂದಿದ್ದು 51 ಅಲ್ಲಿ. 3, 1, 2 and 4. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ದೆನ್ ಈ ಲಿಸ್ಟ್ ಅಲ್ಲಿ ಪ್ರೊವಿನ್ಸಸ್ ಇದಾವೆ. ಈ ಲಿಸ್ಟ್ ಅಲ್ಲಿ ಡಿಫರೆಂಟ್ ಲೈಕ್ ದ ಫಸ್ಟ್ ಚೀಫ್ ಮಿನಿಸ್ಟರ್ಸ್ ಆಫ್ ಆಲ್ ದ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಹೆಸರಲ್ಲೇ ನಾವು ಕಂಡುಹಿಡಿಯಬಹುದು. ಮದ್ರಾಸ್ಗೆ ಸಿ ರಾಜಗೋಪಾಲಾಚಾರಿ, ಈ ತರ ಹೆಸರು ಎಲ್ಲಿರುತ್ತೆ? ಮದ್ರಾಸ್ ಇದರಲ್ಲೇ ರೆಜಿಮೆಂಟ್ ಪ್ರೊವಿನ್ಸಸ್ ಅಲ್ಲೇ ಇರ್ತವೆ. ಸೊ C2. ದೆನ್ ಯುನೈಟೆಡ್ ಪ್ರೊವಿನ್ಸ್ ಅಲ್ಲಿ GB ಪಂತ್, ಗೋವಿಂದ ವಲ್ಲಭ್ ಪಂತ್ ಅಂತ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ, ಫಸ್ಟ್ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ದೆನ್ ಪಂಜಾಬ್ ಅಲ್ಲಿ SH ಖಾನ್ ಅಂತ ಇರ್ತಾರೆ. ಪಂಜಾಬ್ ರೀಜನ್ ವಾಸ್ ಟೂ ಮಚ್ ವಾಟ್ ಇಸ್ ಇನ್ ನ್ಯೂಸ್ ಬಿಕಾಸ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಲ್ಲಿ ಪಂಜಾಬ್ದು ತುಂಬಾ ಪಾರ್ಟಿಸಿಪೇಷನ್ ಇದೆ. ಓಕೆ, ದೆನ್ ದಿಸ್ ಬಾಂಬೆ ವಾಸ್ BG ಖೇರ್. ಓಕೆ, ಫಸ್ಟ್ CM ಆಫ್ ದ ಬಾಂಬೆ. ಇದೆಲ್ಲ ಈಸಿ ಮ್ಯಾಚಸ್. ಓಕೆ, ದೆನ್ ಚಿಪ್ಕೋ ಮೂವ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಯ್ತು? ತೆಹರಿ ಗರ್ವಾಲ್ ರೀಜನ್, ದಟ್ ಈಸ್ ಇನ್ ಉತ್ತರಾಖಂಡ್ ರೀಜನ್. ಓಕೆ, ಉತ್ತರಾಖಂಡ್ ಅಂಡ್ ಹಿಮಾಚಲ್ ರೀಜನ್, ದಾಟ್ ರೀಜನ್ ಅಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ದೆನ್ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ತಮಿಳುನಾಡಲ್ಲಿ, ಕೇರಳಲ್ಲಿದೆ. ಅದು ಪಲಕ್ಕಾಡ್ ರೀಜನ್ ಆಗುತ್ತೆ. ಜಂಗಲ್ ಬಚಾವ್ ಆಂದೋಲನ್ ಎಲ್ಲಾಗುತ್ತೆ? ಸಿಂಗ್ಭೂಮ್ ರೀಜನ್ ಆಫ್ ಜಾರ್ಖಂಡ್ ರೀಜನ್. ಈ ಸಿಂಗ್ಭೂಮ್ ರೀಜನ್ ಅಂತಂದ್ರಲ್ಲಿ ಓನ್ಲಿ ಒನ್ ಯುರೇನಿಯಂ ಎಕ್ಸ್ಟ್ರಾಕ್ಷನ್ ಸೈಟ್, ಯುರೇನಿಯಂ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಒಂದೇ ಒಂದು ಸೈಟ್ ನಮ್ಮ ಇಂಡಿಯಾದಲ್ಲಿ ಇರೋದು, ದಟ್ ಈಸ್ ಸಿಂಗ್ಭೂಮ್ ರೀಜನ್ ಆಫ್ ಜಾರ್ಖಂಡ್. ಓಕೆ, ವೆರಿ ಇಂಪಾರ್ಟೆಂಟ್, ಪ್ಲೀಸ್ ರಿಮೆಂಬರ್ ದೀಸ್ ಫ್ಯಾಕ್ಟ್ಸ್. ಇವು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ದೆನ್ ಅಪ್ಪಿಕೋ ಮೂವ್ಮೆಂಟ್. ಈ ಅಪ್ಪಿಕೋ ಮೂವ್ಮೆಂಟ್ ಅಂತ ಬಂದಿದ್ದು ನಮ್ಮ ಕನ್ನಡ. ಅಪ್ಪಿಕೋ ಅಂದ್ರೆ ಕನ್ನಡ ವರ್ಡ್ ತಾನೆ, ಕನ್ನಡ ಮೂವ್ಮೆಂಟ್. ಅದು ನಮ್ದು ಮಲೆನಾಡ್ ರೀಜನ್ ಅಲ್ಲಿ ಬರುವಂತದ್ದು, ಶಿವಮೊಗ್ಗ ರೀಜನ್ ಅಲ್ಲಿ. ಓಕೆ, ಪ್ಲೀಸ್ ರಿಮೆಂಬರ್ ಇಟ್. ಇದು ಸಚ್ ಎ ಈಸಿ ಕ್ವಶನ್. ವೈ ವಾಸ್ ತಿತುಮೂರ್ ಮೂವ್ಮೆಂಟ್ ಆರ್ಗನೈಸ್ಡ್? ತಿತುಮೂರ್ ಮೂವ್ಮೆಂಟ್ ಆರ್ಗನೈಸ್ ಆಗಿದ್ದು ಯಾಕೆ ಅಂತ. ಇದಕ್ಕೆ ಕರೆಕ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್, ಅಗೇನ್ಸ್ಟ್ ಹಿಂದೂ ಲ್ಯಾಂಡ್ ಲಾರ್ಡ್ಸ್ ಆನ್ ಇಂಪೋಸಿಂಗ್ ಬೇರ್ ಟ್ಯಾಕ್ಸ್. ಇದರಲ್ಲಿ ಥರ್ಡ್ ಆಪ್ಷನ್ ಕೂಡ ಕರೆಕ್ಟ್ ಆಗುತ್ತೆ. ಬಟ್ ಏನಂತಂದ್ರೆ ಇದು ಮೋಸ್ಟ್ ನಿಯರೆಸ್ಟ್. ಎರಡು ಆಪ್ಷನ್ ಯಾವಾಗ ಕರೆಕ್ಟ್ ಆಗುತ್ತೆ ಅದಕ್ಕೆ ತುಂಬಾ ಹತ್ತಿರವಾದಂಥ ಆಪ್ಷನ್ ಅವರು ಕರೆಕ್ಟ್ ಅಂತ ಭಾವಿಸ್ತಾರೆ. ಸೊ ಅದಕ್ಕೆ ದ ಅಗೇನ್ಸ್ಟ್ ಹಿಂದೂ ಲ್ಯಾಂಡ್ ಲಾರ್ಡ್ಸ್ ಆನ್ ಇಂಪೋಸಿಂಗ್ ಬೇರ್ ಟ್ಯಾಕ್ಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಇವರು ತಿತುಮೂರ್ ಅಂತಂದ ವಹಬಿ ಮೂವ್ಮೆಂಟ್ ಅಂತ ಬರುತ್ತೆ. ಅವರೊಬ್ರು ಇಸ್ಲಾಂ ಧರ್ಮಕ್ಕೆ ಸೇರಿದಂಥವ್ರು, ವಹಬಿ ಮೂವ್ಮೆಂಟ್ ಅನ್ನ ಫಾಲೋವರ್ ಆಗಿರ್ತಾರೆ. ಬರ್ಲಿ ಇನ್ನೊಂದು, ಈ ತಿತುಮೂರ್ ಮೂವ್ಮೆಂಟ್ಗೆ ಇನ್ನೊಂದು ಹೆಸರಿದೆ, ಬರಾಸತ್ ಅಪ್ರೈಸಿಂಗ್ ಅಂತ. ಇದು ಆಗಿರೋದು 1831ರಲ್ಲಿ. ಬಟ್ ಏನಂತಂದ್ರೆ ಇವರು ಇಸ್ಲಾಂ ಅಂದ್ರೆ ಪೆಸೆಂಟ್ಸ್ ಆಗಿರ್ತಾರೆ, ಬಟ್ ಅಲ್ಲಿ ಹಿಂದೂ ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ. ಲ್ಯಾಂಡ್ ಲಾರ್ಡ್ಸ್ ಹಿಂದೂಗಳಾಗಿ, ಬಟ್ ಇವ್ರ ಪೆಸೆಂಟ್ಸ್ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿರ್ತಾರೆ. ಬಟ್ ಅವರಿಗೆ ತುಂಬಾ ಏನಪ್ಪ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಹೈ ಲೆವೆಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಿಂದ ಏನಾಗಿರುತ್ತೆ, ಅವರಿಗೆ ತುಂಬಾ ಬೇಸತ್ತು ಅವ್ರು ಇದನ್ನ ಮಾಡ್ತಾರೆ. ಬಟ್ ಏನಂದ್ರೆ ಅತಿ ಮಿತಿ ಮೀರಿದ ಏನಂದ್ರೆ ಬಿಯರ್ ಟ್ಯಾಕ್ಸ್. ಅವ್ರು ಗಡ್ಡ ಬಿಟ್ಕೊಂಡ್ರು ಟ್ಯಾಕ್ಸ್ ಹಾಕ್ತಿವಿ ಅಂತ ಅಂದ ತಕ್ಷಣ ಅವ್ರಿಗೆ ಸಿಟ್ಟಾಗಿ ಬೆಂಗಾಲ್ ರೀಜನ್ ಅಲ್ಲಿ ಅವರು ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ದಾಟ್ ಈಸ್ ಅ ತಿತುಮೀರ್ ಮೂವ್ಮೆಂಟ್. ದ ಕರೆಕ್ಟ್ ಆಪ್ಷನ್ ಈಸ್ ಅಗೇನ್ಸ್ಟ್ ಹಿಂದೂ ಲ್ಯಾಂಡ್ ಲಾರ್ಡ್ಸ್ ಆನ್ ಇಂಪೋಸಿಂಗ್ ಬೇರ್ ಟ್ಯಾಕ್ಸ್. ನೀವು ಇಲ್ಲಿ ಇನ್ನೊಂದು ಟ್ರಿಕ್ ಅರ್ಥ ಮಾಡ್ಕೋಬೇಕು. ಎರಡು ಆಪ್ಷನ್ ಯಾವಾಗ ಹತ್ರ ಇರುತ್ತೆ ಅವಾಗ ಕ್ಲೋಸೆಸ್ಟ್ ಅಂದ್ರೆ ನಿಯರೆಸ್ಟ್ ಆಪ್ಷನ್ ಯಾವ್ದಿರುತ್ತೆ ಅದನ್ನ ನೀವು ಚೂಸ್ ಮಾಡಬೇಕು. ಓಕೆ, ದೆನ್ ಮುಕದ್ದಿಮಾ ಇಸ್ ಅ ಗ್ರೇಟ್ ವರ್ಕ್ ಆಫ್ ವಿಚ್ ಅರೇಬಿಯನ್ ಹಿಸ್ಟೋರಿಯನ್. ಇದು ಒಂಥರ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್, ನೀವು ನೆನ್ಪಿಟ್ಕೊಳ್ಳೇಬೇಕು. ಇದಕ್ಕೆ ಇನ್ನೊಂದು ಹೆಸರಿದೆ, ಪ್ರೊಲೋಗೆಮೆನಾ. ಓಕೆ, ಪ್ರೊಲೋಗೆಮೆನಾ ಅಂತ ಇಬ್ನ ಖಾಲ್ದೂನ್. ಓಕೆ, 1377 1377ರಲ್ಲಿ ಇಬ್ನ ಖಾಲ್ದೂನ್ ಅಂತ ಅವರು ಬರ್ದಿರುವಂತ ಒಂದು ಬುಕ್ ಆಗಿರುತ್ತೆ. ಇದು ಮುಕದ್ದಿಮಾ ಅಂತ. ಓಕೆ, ನೆಕ್ಸ್ಟ್, ಹೂ ಅಮಾಂಗ್ ದ ಫಾಲೋವಿಂಗ್ ಇಸ್ ಅ ಎಕ್ಸ್ಪೋನೆಂಟ್ ಆಫ್ ಪಾಸಿಟಿವಿಸ್ಟ್ ಸ್ಕೂಲ್ ಆಫ್ ಥಿಯರಿ. ಪಾಸಿಟಿವಿಸ್ಟ್ ಸ್ಕೂಲ್ ಆಫ್ ಹಿಸ್ಟ್ರಿ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಪಾಸಿಟಿವಿಸ್ಟ್ ಸ್ಕೂಲ್ ಆಫ್ ಹಿಸ್ಟ್ರಿಯಲ್ಲಿ ಓನ್ಲಿ ಫ್ಯಾಕ್ಟ್ಸ್, ಏನೆಲ್ಲ ಪ್ರೂಫ್ಸ್ ಇದೆ ಅದಷ್ಟೇ, ಆಮೇಲೆ ಏನ್ ಕಣ್ಣಿಗೆ ಕಾಣಿಸುತ್ತೆ ಅದನ್ನಷ್ಟೇ. ಬಟ್ ಏನಂತಂದ್ರೆ
ಪಾಸಿಟಿವಿಸ್ಟ್ ಸ್ಕೂಲ್ ಇದು ವೆರಿ ಮಾಡರ್ನಿಸ್ಟಿಕ್ ಸ್ಕೂಲ್. ಮತ್ತು ಇನ್ನೊಂದು ಬರುತ್ತೆ ಪೋಸ್ಟ್ ಮಾಡರ್ನಿಸ್ಟಿಕ್ ಸ್ಕೂಲ್ ಆಫ್ ಹಿಸ್ಟ್ರಿ ಅಂತ, ಪೋಸ್ಟ್ ಪಾಸಿಟಿವ್ ಸ್ಕೂಲ್ ಆಫ್ ಹಿಸ್ಟ್ರಿ. ಅದರಲ್ಲಿ ಏನು ಬರುತ್ತೆ, ಇಂಟರ್ಪ್ರಿಟೇಷನ್ಸ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಏನು ಇಂಟರ್ಪ್ರಿಟೇಷನ್ಸ್ಗೆ ವ್ಯಾಲ್ಯೂ ಕೊಡ್ತಾರೆ ಅಂತಂದರೆ, ಒಂದೇ ಒಂದು ಸೋರ್ಸ್ಗೆ ತುಂಬ ಇಂಟರ್ಪ್ರಿಟೇಷನ್ಸ್ ಇರುತ್ತೆ. ಲೈಕ್ ಕೆಲವರು ಇದು ಸತ್ಯ ಅಂತ ಹೇಳ್ಬೋದು, ಕೆಲವರು ಅದು ಸತ್ಯ ಅಂತ ಹೇಳ್ಬೋದು. ಈಗ ನೋಡಿ, ನಮ್ಮದು 1857 ಆದಂಥ ಒಂದು ರಿವೋಲ್ಟ್ಗೆ ಏನಂತ ಕರಿತೀವಿ ನಾವು, ವಿ ಡಿ ಸಾವರ್ಕರ್ ಅವರು ಏನಂತ ಕರೆದಿದ್ದಾರೆ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೆದಿದ್ದಾರೆ. ಬಟ್ ಅದೇ ಬ್ರಿಟಿಷ್ ಹಿಸ್ಟೋರಿಯನ್ಸ್, ಅದೇ ಬ್ರಿಟಿಷ್ ಇತಿಹಾಸಕಾರರು ಏನಂತ ಕರೆದಿದ್ದಾರೆ, ಇಟ್ ಇಸ್ ಜಸ್ಟ್ ಅ ಸಿಪಾಯಿ ಮ್ಯೂಟಿನಿ ಅಂತ ಕರೀತಾರೆ. ಸಿಪಾಯಿ ಮ್ಯೂಟಿನಿನು ಅಂತ ಕರೀತಾರೆ, ಅಥವಾ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಸೊ ಅದಕ್ಕೆ ಒಪಿನಿಯನ್ಗೂ ಸಹ ವ್ಯಾಲ್ಯೂ ಇದೆ, ಸಬ್ಜೆಕ್ಟಿವಿಟಿಗೂ ಕೂಡ ವ್ಯಾಲ್ಯೂ ಇದೆ ಅಂತ. ದಟ್ ಈಸ್ ಪೋಸ್ಟ್ ಮಾಡರ್ನಿಸಮ್. ಓಕೆ, ದಟ್ ಈಸ್ ಅಗಸ್ಟ್ ಕಾಂಟೆ. ದಿಸ್ ಇಸ್ ಅ ವೆರಿ ಈಸಿ ಕ್ವಶನ್, ಅಗಸ್ಟ್ ಕಾಂಟೆ. ಓಕೆ, ಅರ್ನಾಲ್ಡ್ ಟೊಯ್ನಬಿ ಅಂತ ಬರುತ್ತೆ. ಅರ್ನಾಲ್ಡ್ ಟೊಯ್ನಬಿ ಟಾಕ್ಸ್ ಅಬೌಟ್ ಅ ಕೈಂಡ್ ಆಫ್ ದ ಚಾಲೆಂಜ್, ದಿಸ್ ಥಿಂಗ್, ಲೈಕ್ ಚಾಲೆಂಜ್ ಅಂಡ್ ರೆಸ್ಪಾನ್ಸ್ ಥಿಯರಿ. ಹಿಯರ್ ಇಟ್ ಈಸ್ ಇನ್ ದಿಸ್ ಬುಕ್. ಅವರೊಂದು ಬುಕ್ ಬರೆದಿದ್ದಾರೆ, ಆ ಸ್ಟಡಿ ಆಫ್ ಹಿಸ್ಟ್ರಿ ಅಂತ. ಅದರಲ್ಲಿ ಚಾಲೆಂಜ್ ಅಂಡ್ ರೆಸ್ಪಾನ್ಸ್ ಥಿಯರಿ ಬಗ್ಗೆ ಮಾತಾಡ್ತಾರೆ ಅರ್ನಾಲ್ಡ್ ಟೊಯ್ನಬಿ ಅಂತ. ಓಕೆ, ಬಟ್ ಓಸ್ವಾಲ್ಡ್ ಸ್ಪೆಂಗ್ಲರ್ ಅಂತ ಬರ್ತಾರೆ. ಓಸ್ವಾಲ್ಡ್ ಸ್ಪೆಂಗ್ಲರ್ ಅವರು ಬರುವಂತ ಒಂದು ಡಿಸ್ಕಸ್ ಮಾಡುವಂತ ಒಂದು ಥಿಯರಿ ಏನಂತಂದ್ರೆ, ದಟ್ ಈಸ್ ಅ ಕೈಂಡ್ ಆಫ್ ದಿಸ್ ಥಿಯರಿ, ದ ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟ್ರಿ. ಈ ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟ್ರಿಯನ್ನ ಅವರು ಡಿಸ್ಕಸ್ ಮಾಡ್ತಾರೆ. ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟ್ರಿ ಅಂದ್ರೆ ಏನಂತಂದ್ರೆ, ಲೈಕ್ ಕೆಲವೊಂದಿಷ್ಟು ಸಿವಿಲೈಸೇಷನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ಪೀಕ್ ಲೆವೆಲ್ಗೆ ರೀಚ್ ಆಗುತ್ತೆ, ಮತ್ತೆ ಅವು ಡೌನ್ ಫಾಲ್ ಆಗುತ್ತೆ. ದೆನ್ ಅಗೇನ್ another civilization comes, then again they will reach the peak, then again they will come down. That is called as cyclical theory of history. ಅವರು ದ ಡಿಕ್ಲೈನ್ ಆಫ್ ವೆಸ್ಟ್ ಅಂತ ಬರೆಯುವಂತ ಬುಕ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಇಲ್ಲಿ ದ ಚಾಲೆಂಜ್ ಅಂಡ್ ರೆಸ್ಪಾನ್ಸ್ ಥಿಯರಿ ಅಂತಂದ್ರೆ, ಯಾವುದೇ ಸಿವಿಲೈಸೇಷನ್ಸ್ ಗ್ರೋ ಆಗ್ಬೇಕಾದ್ರೆ, ಯಾವುದೇ ಒಂದು ಹಿಸ್ಟ್ರಿ ಬರಿಬೇಕಾದ್ರೆ ಏನಂತಂದ್ರೆ, ಅವರು ಏನೇನೆಲ್ಲ ಚಾಲೆಂಜಸ್ ಬರುತ್ತೆ ಅದಕ್ಕೆ ರೆಸ್ಪಾನ್ಸ್ ಆಗಿ ಅವರು ಒಂದು ಆಕ್ಷನ್ಸ್ ತಗೋತಾರೆ. ಆ ಒಂದು ರೆಸ್ಪಾನ್ಸ್ ಮುಗಿದ ತಕ್ಷಣ ದೇ ವಿಲ್ ಬಿಕಮ್ ಅಗೇನ್ ವೀಕ್. Then again there will be some new challenges, and there will be a new kind of response to that. That is Arnold Toynbee, and this is Oswald Spengler. That is a kind of cyclical theory of history. Okay, I hope it is clear till this point. ನೆಕ್ಸ್ಟ್ ವಿ ಎಸ್ ಸ್ಮಿತ್. ಓಕೆ, ವಿ ಎಸ್ ಸ್ಮಿತ್ ಅವರು ಬರೆದಿರುವಂಥದ್ದು, ಈಸ್ ಅ ಎಕನಾಮಿಕ್ ಹಿಸ್ಟ್ರಿಯನ್ನ ಬರೆದಿರುವಂಥದ್ದು. ದಟ್ ಈಸ್ ಲೈಕ್ ವಿ ಎಸ್ ಸ್ಮಿತ್. ಯು ಶುಡ್ ಗೋ ಅಬೌಟ್ ಇಟ್. ಆಡಮ್ ಸ್ಮಿತ್ ಅಂತ ಬರ್ತಾರೆ, ಆಡಮ್ ಸ್ಮಿತ್ ಅಂತ, ಅವರು ಎಕನಾಮಿಕ್ಸ್ ಬಗ್ಗೆ ಸ್ಟಡಿ ಮಾಡಿರ್ತಾರೆ. ದೆನ್ ಸ್ಟೇಟ್ಮೆಂಟ್, ದ ಹಿಸ್ಟ್ರಿ ಈಸ್ ದ ಬಯೋಗ್ರಫಿ ಆಫ್ ಗ್ರೇಟ್ ಮ್ಯಾನ್. ಹಿಸ್ಟ್ರಿ ಇಸ್ ದ ಬಯೋಗ್ರಫಿ ಆಫ್ ಗ್ರೇಟ್ ಮ್ಯಾನ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟವರು ಥಾಮಸ್ ಕಾರ್ಲೈಲ್, ದ ಗ್ರೇಟ್ ಮ್ಯಾನ್ ಥಿಯರಿ. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ದ ಗ್ರೇಟ್ ಮ್ಯಾನ್ ಥಿಯರಿ, ದಟ್ ಈಸ್ ಥಾಮಸ್ ಕಾರ್ಲೈಲ್. ಓಕೆ, ಇದನ್ನ ಜಸ್ಟ್ ಏನ್ ಮಾಡಬೇಕು, ಬೈ ಹಾರ್ಟ್ ಹಾಕ್ಬೇಕು, ಬರ್ಕೊಳ್ಬೇಕು, ಆಮೇಲೆ ರಿವೈಸ್ ಮಾಡಬೇಕು. ದಟ್ ಈಸ್ ಇಟ್. ನೋ ನೀಡ್ ಟು ಕೈಂಡ್ ಆಫ್, ಇದರಲ್ಲಿ ಏನಿದೆ ಲಾಜಿಕ್, ಅವ್ರು ಹೇಳಿದ್ದಾರೆ, ಅವ್ನು ಹೇಳಿದಾನೆ, ಮುಗೀತು, ಅದರಲ್ಲಿ ಏನು ಲಾಜಿಕ್ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಹೆಗಲ್. ಓಕೆ, ಹೆಗಲ್ ಅವ್ರು ಬರ್ದಿರೋದು ಡೈಲೆಕ್ಟಿಕ್ಸ್ ಬಗ್ಗೆ ಬರ್ದಿರ್ತಾರೆ. ಡೈಲೆಕ್ಟಿಕ್ಸ್ ಅಂದ್ರೆ ಇದು ನಮ್ದು ಏನ್ ಬರುತ್ತೆ, ಸಾಕ್ರೆಟಿಸ್ ಅಂತ ಬರ್ತಾರೆ. ಸಾಕ್ರೆಟಿಸ್ ಅಂಡ್ ಪ್ಲೇಟೋ ಅಂಡ್ ಅರಿಸ್ಟಾಟಲ್ ಅಂತ ಬರ್ತಾರೆ. ಇವರು ಗ್ರೀಕ್ ಫಿಲಾಸಫರ್ಸ್. ಇಲ್ಲಿ ಏನ್ ಬರುತ್ತೆ, ಸಾಕ್ರೆಟಿಸ್ ಬಗ್ಗೆ ಮಾತಾಡೋದಾದ್ರೆ ಥೀಸಿಸ್, ಆಂಟಿಥೀಸಿಸ್ ಅಂಡ್ ಸಿಂಥೆಸಿಸ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಸಾಕ್ರೆಟಿಸ್ ಡೈಲೆಕ್ಟಿಕಲ್ ಮೆಥಡ್ ಅಂದ್ರೆ ಕ್ವಶನ್ ಕೇಳೋದು, ಸುಮ್ಮನೆ ಕ್ವಶನ್ ಕೇಳೋದು, ಕ್ವಶನ್ ಕೇಳಿ ಕ್ವಶನ್ಗೆ ಆನ್ಸರ್ ಮಾಡಿ ನಮಗೆ ಥೀಸಿಸ್ ಕೊಡೋದು, ಅದಕ್ಕೆ ಒಂದು ಆರ್ಗ್ಯುಮೆಂಟ್ ಕೊಡೋದು, ಆಮೇಲೆ ಅದಕ್ಕೆ ಕಂಬೈನ್ ಮಾಡಿ, ಎರಡನ್ನೂ ಕಂಬೈನ್ ಮಾಡಿ ಒಂದು ಸಿಂಥೆಸಿಸ್ ಅಂತ ಬರುತ್ತೆ. ಅದನ್ನ ಬಗ್ಗೆ ಬರ್ದಿರೋದು ಹೆಗಲ್ ಅವರು ಇದನ್ನ ಈ ಒಂದು ಥಿಯರಿನ ಪ್ರೊಪಗೇಟ್ ಮಾಡ್ತಾರೆ, ಡೈಲೆಕ್ಟಿಕಲ್ ಥಿಯರಿ. ಓಕೆ, ನೆಕ್ಸ್ಟ್ ಕಾರ್ಲ್ ಮಾರ್ಕ್ಸ್ ಬರ್ದಿರೋದು ದಾಸ್ ಕ್ಯಾಪಿಟಲ್ ಅಂತ. ಕಾರ್ಲ್ ಮಾರ್ಕ್ಸ್ ಮಾರ್ಕ್ಸಿಸ್ಟ್ ಥಿಯರಿ ಅಂತ ಬರುತ್ತೆ, ಅವನದೇ ಆದಂತ ಒಂದು ಥಿಯರಿ. ದಟ್ ಈಸ್ ಮೆಟಲಿಸ್ಟಿಕ್ ಸೈಂಟಿಫಿಕ್, ಅದಕ್ಕೆ ಸೈಂಟಿಫಿಕ್ ಇವಲ್ಯೂಷನ್ ಆಫ್ ಹ್ಯೂಮನ್ ಸಿವಿಲೈಸೇಷನ್ ಬಗ್ಗೆ ಬರೀತಾರೆ. ಅದರಲ್ಲಿ ಫಸ್ಟ್ ಸ್ಟೇಜ್ ಬರೋದು ಏನಪ್ಪಾ ಅಂದ್ರೆ ದ ಪ್ರಿಮಿಟಿವ್ ಕಮ್ಯುನಿಸಮ್ ಆದ್ಮೇಲೆ ದೆನ್ ಸ್ಲೇವರಿ ಬರುತ್ತೆ, ಸ್ಲೇವರಿ ಆದ್ಮೇಲೆ ದೆನ್ ಕ್ಯಾಪಿಟಲಿಸಮ್ ಗ್ರೋ ಆಗುತ್ತೆ, ಕ್ಯಾಪಿಟಲಿಸಮ್ ಆದ್ಮೇಲೆ ಸೋಷಿಯಲಿಸಮ್ ಗ್ರೋ ಆಗುತ್ತೆ, ಸೋಷಿಯಲಿಸಮ್ ಆದ್ಮೇಲೆ ಫಸ್ಟ್ ಲೆಟ್ ಮಿ ರಿಪೀಟ್ ಇಟ್ ಅಗೇನ್. ಫಸ್ಟ್ ಏನ್ ಬರೋದು, ಪ್ರಿಮಿಟಿವ್ ಕಮ್ಯುನಿಸಮ್, ಆಮೇಲೆ ಸ್ಲೇವರಿ, ಆಮೇಲೆ ಫ್ಯೂಡಲಿಸಮ್ ಆದ್ಮೇಲೆ ಕ್ಯಾಪಿಟಲಿಸಮ್ ಆದ್ಮೇಲೆ ಸೋಷಿಯಲಿಸಮ್ ಆದ್ಮೇಲೆ ಕಮ್ಯುನಿಸಮ್. ಇದು ಒಂದು ಸ್ಟೇಜಸ್ ಆಫ್ ಸಿವಿಲೈಸೇಷನಲ್ ಗ್ರೋತ್, ಅದನ್ನ ಹೇಳಿರ್ತಾರೆ. ಓಕೆ, ದೆನ್ ಸೈಂಟ್ ಅಗಸ್ಟಿನ್ ಸಿಟಿ ಆಫ್ ಗಾಡ್ ಅಂತ ಅದನ್ನ ಬರೆದಿರ್ತಾರೆ. ದೆನ್ ವಿಲ್ ಡ್ಯೂರಾಂಟ್ ಅಂತ ಲೆಸನ್ಸ್ ಆಫ್ ಹಿಸ್ಟ್ರಿ ಅಂತ ಬರೀತಾರೆ. ಇದನ್ನ ನೀವು ಮ್ಯಾಚ್ ದ ಫಾಲೋವಿಂಗ್ ಒಂದು ಎರಡು ಆಪ್ಷನ್ ಗೊತ್ತಿದ್ರು ಸಹ ಯು ಕ್ಯಾನ್ ಈಸಿಲಿ ಗೆಸ್ ದ ಆನ್ಸರ್ ಹಿಯರ್. ಓಕೆ, 96th ಕ್ವಶನ್. ವಾಟ್ ಈಸ್ ಕನ್ಸಿಡರ್ಡ್ ಆಸ್ ಹೈಯರ್ ಲೆವೆಲ್ ಆಫ್ ಕ್ರಿಟಿಸಿಸಮ್ ಇನ್ ಹಿಸ್ಟಾರಿಕಲ್ ರಿಸರ್ಚ್? ಯಾವುದೇ ಒಂದು ಬುಕ್ ಬರೀತಾರಲ್ವಾ,
ಯಾವುದೋ ಒಂದು ಹಿಸ್ಟಾರಿಕಲ್ ರಿಸರ್ಚ್ ನಡೆದಾದ್ಮೇಲೆ ಅದಕ್ಕೆ ಕ್ರಿಟಿಸಿಸಮ್ ಅಂತ ಬರುತ್ತೆ. ಅಂದ್ರೆ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್, ಬೇರೆ ಹಿಸ್ಟೋರಿಯನ್ಸ್ ಅದನ್ನ ಬುಕ್ ಓದ್ಬಿಟ್ಟು ಇದು ಸತ್ಯನ ಸುಳ್ಳ ಅಥವಾ ಅದ್ರ ಬಗ್ಗೆ ಬರೀತಾರೆ. ಅದರಲ್ಲಿ ಎರಡು ನಮಗೆ ಮೇನ್ ಆಗಿ ಕಂಡು ಬರುವಂಥದ್ದು ಇಂಟರ್ನಲ್ ಕ್ರಿಟಿಸಿಸಮ್ ಮತ್ತೆ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್. ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಅಂತಂದ್ರೆ ಸೋರ್ಸಸ್ನೆಲ್ಲ ಅಥೆಂಟಿಸಿಟಿ, ಇವರೆಲ್ಲ ಯೂಸ್ ಮಾಡಿರುವಂಥ ಸೋರ್ಸಸ್ ಎಲ್ಲ ಅಥೆಂಟಿಕ್ ಆಗಿದೆಯಾ ಇಲ್ವಾ, ಅದ್ರ ಬಗ್ಗೆ ಎಕ್ಸ್ಟರ್ನಲ್ ಆಗಿ ಏನೇನೆಲ್ಲ ವರ್ಕ್ ಆಗಿದೆ, ಯಾವ ಸೋರ್ಸ್ ಕಲೆಕ್ಟ್ ಮಾಡಿದ್ದಾರೆ, ಪ್ರೈಮರಿ ಸೋರ್ಸಸ್, ಸೆಕೆಂಡರಿ ಸೋರ್ಸಸ್, ಅಥೆಂಟಿಸಿಟಿ ಒಂದನ್ನ ಚೆಕ್ ಮಾಡೋದನ್ನು ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಅಂತ ಹೇಳ್ತಾರೆ. ಬಟ್ ಇಂಟರ್ನಲ್ ಕ್ರಿಟಿಸಿಸಮ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ ಪಾಸಿಟಿವ್ ಕ್ರಿಟಿಸಿಸಮ್. ಇಟ್ ಇಸ್ ಕಾಲ್ಡ್ ಆಸ್ ಪಾಸಿಟಿವ್ ಕ್ರಿಟಿಸಿಸಮ್. ಇಲ್ಲಿ ಅವ್ರು ಏನ್ ಬರ್ದಿದ್ದಾರೆ, ಯಾವ ತರ ಹಿಸ್ಟ್ರಿ ಬರ್ದಿದ್ದಾರೆ, ಅದರದ್ದು ಸತ್ಯ ಎಷ್ಟಿದೆ ಅದನ್ನ ಅಳೆಯೋದು ಇಂಟರ್ನಲ್ ಕ್ರಿಟಿಸಿಸಮ್ ಅಲ್ಲಿ. ಇಂಟರ್ಪ್ರಿಟೇಷನ್, ಯಾವ ತರ ಇಂಟರ್ಪ್ರಿಟ್ ಮಾಡಿದ್ದಾರೆ ಸೋರ್ಸಸ್ ಅನ್ನ, ಅದ್ರ ಬಗ್ಗೆ ಕವರ್ ಮಾಡೋದು ಇಂಟರ್ನಲ್ ಕ್ರಿಟಿಸಿಸಮ್. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ದಿಸ್ ಇಸ್ ಕಾಲ್ಡ್ ಆಸ್ ಹೈಯರ್ ಲೆವೆಲ್ ಆಫ್ ಕ್ರಿಟಿಸಿಸಮ್. ಲೋವರ್ ಲೆವೆಲ್ ಆಫ್ ಕ್ರಿಟಿಸಿಸಮ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್. ಆ ಸೆಟ್ ಆಫ್, ಆಮೇಲೆ ಇನ್ನೊಂದು ಬರುತ್ತೆ ಇಲ್ಲಿ ಆಪ್ಷನ್ ಇದೆ ಹ್ಯೂರಿಸ್ಟಿಕ್ಸ್ ಅಂತ. ಹ್ಯೂರಿಸ್ಟಿಕ್ಸ್ ಅಂತಂದ್ರೆ ಆ ಸೆಟ್ ಆಫ್ ರೂಲ್ ಆಫ್ ಥಂಬ್ಸ್. ಅಂದ್ರೆ ಏನಾದ್ರೂ ನೀವು ರಿಸೋರ್ಸಸ್ನ ಅಥವಾ ಸೋರ್ಸಸ್ನ ಕಲೆಕ್ಟ್ ಮಾಡಕ್ ಹೋದ್ರೆ ರಿಸರ್ಚ್ ಮೆಥಡ್ಗೆ ರಿಸರ್ಚ್ ಮಾಡುವಾಗ ಸೋರ್ಸಸ್ನ ಕಲೆಕ್ಟ್ ಮಾಡುವಾಗ ಆ ಶಾರ್ಟ್ ಕಟ್ ಫಾರ್ ಡಿಸ್ಕವರಿಂಗ್ ರಿಸರ್ಚ್ ಸೋರ್ಸಸ್ನ ನೀವು ಹುಡುಕಬೇಕಾದ್ರೆ ನೀವು ಸೆಟ್ ಆಫ್ ರೂಲ್ಸ್ ಆಫ್ ಥಂಬ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಆ ಒಂದು ರೂಲ್ನ ಹೇಳೋದು ಹ್ಯೂರಿಸ್ಟಿಕ್ಸ್. ಓಕೆ, ದಿಸ್ ಇಸ್ ಅ ಸ್ಟಡಿ ಆಫ್ the discovering sources for the historical research. Then ಇನ್ನೊಂದು ಬರುತ್ತೆ ಹರ್ಮೆನ್ಯೂಟಿಕ್ಸ್ ಅಂತ. ಓಕೆ, ಹರ್ಮೆನ್ಯೂಟಿಕ್ಸ್ ಅಂತಂದ್ರೆ ದಟ್ ಈಸ್ ಇಂಟರ್ಪ್ರಿಟಿಂಗ್ ದ ಸೋರ್ಸಸ್. ನೀವೆಲ್ಲ ಸೋರ್ಸಸ್ನ ಕಲೆಕ್ಟ್ ಮಾಡಿ ಆದ್ಮೇಲೆ ನೀವು ಇಂಟರ್ಪ್ರಿಟ್ ಮಾಡ್ತಿರಲ್ಲ, ಅದು ಅದರಲ್ಲಿ ಏನಿದೆ ಅದನ್ನ ನೀವು ವಿಮರ್ಶೆ ಮಾಡ್ತಿರಲ್ಲ, ಅದಕ್ಕೆ ಹರ್ಮೆನ್ಯೂಟಿಕ್ಸ್ ಅಂತಾರೆ. ಓಕೆ, ದಿಸ್ ಇಸ್ ದೀಸ್ ಆರ್ ಆಲ್ ರಿಸರ್ಚ್ ಮೆಥಡಾಲಜಿಯಲ್ಲಿ ನೀವು ಓದೋದು. ಓಕೆ, ನೆಕ್ಸ್ಟ್ 97th. The statement of history is the statement that history is past politics and politics is present history. In the idನ್ನ ಹೇಳಿದ್ದು Sir John Seeley ಅಂತ. Okay, very important. It's very easy to kind of remember. History is past politics. ನಾವು ಹಿಸ್ಟ್ರಿ ಏನೇನೆಲ್ಲ ಓದ್ತೀವಿ ಅದು ಪಾಸ್ಟ್ ಪೊಲಿಟಿಕ್ಸ್ ಬಗ್ಗೆ ಇದೆ. ಆಮೇಲೆ ಪೊಲಿಟಿಕ್ಸ್ ಈಗ ನಡೀತಿದೆ ಅದು ಪ್ರೆಸೆಂಟ್ ಹಿಸ್ಟ್ರಿ ಆಗಿ ಉಳ್ಕೊಂಡ್ಬಿಡುತ್ತೆ ಅಂತ. That is what Sir John Seeley has said. You need to note them down and you have to by heart them down and you need to revise them down. Then who among the human historians is associated with the writings and productions of the multi-volume Story of Civilization? Story of Civilizations ಅಂತ 2 volume series ಬರ್ದಿದ್ದಾರೆ. ಅದರದ್ದು ಆನ್ಸರ್ ಏರಿಯಲ್ ಡ್ಯೂರೆಂಟ್ ಅಂತ. She is a woman historian. She wrote about the story of civilization. It's a multi-volume book it is. Then a cyclical theory of history ಬರ್ದಿದ್ದು ಯಾರು? Oswald Spengler ಅಂತ. Okay. Then Arnold Toynbee, this is challenge and response theory. Thucydides ಅಂತ ಇವರು ಗ್ರೀಕ್ ಹಿಸ್ಟೋರಿಯನ್ಸ್, ಆ ಟೈಮಲ್ಲೇ ಬರ್ದಿರುವಂತ ಹಿಸ್ಟೋರಿಯನ್. V.S. Smith ಅಂತ, he is I don't know what V.S. Smith it is. You can Google it out, but the correct answer would be Oswald Spengler for it. That is, he wrote a book called as The Decline of the West. Okay, that's cyclical theory of history. Then the 100th question, the main thrust of Indian organizations which emerged in the 19th century was ಇದರಲ್ಲಿ ನಿಮಗೆ ಪಾವರ್ಟಿ ಎಲಿಮಿನೇಟ್ ಮಾಡಿ, ಎಲಿವೇಶನ್ ಪಾವರ್ಟಿ ಅಲ್ಲ, ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲ, ಚಿಲ್ಡ್ರನ್ ಎಜುಕೇಶನ್ ಅಲ್ಲ, ಚಿಲ್ಡ್ರನ್ ಎಜುಕೇಶನ್ ಲೇಟರ್, ಬಟ್ ಜನರಲ್ ಸೋಷಿಯಲ್ ರಿಫಾರ್ಮ್ಸ್. ನೋಡಿ ನಾನು ಇಲ್ಲೆಲ್ಲ ಬರ್ದು ಯಾವ ತರ ತಲೆಯಲ್ಲಿ ಓಡಿಸಿದ್ದೀನಿ. ಯಂಗ್ ಬೆಂಗಾಲ್ ಮೂವ್ಮೆಂಟ್, ಬ್ರಹ್ಮ ಸಮಾಜ್ ಸ್ಟಾರ್ಟ್ ಆಗಿದ್ದು, ಸತಿ, ವಿಡೋ ರಿಮ್ಯಾರೇಜ್, ಎಜುಕೇಶನ್, ವಿಡೋ ಮ್ಯಾರೇಜ್ ನಾಟ್ ರಿಮ್ಯಾರೇಜ್. ದೆನ್ 1810, 1820, 1830 ಈ ಟೈಮಲ್ಲಿ ಏನೇನೆಲ್ಲ ವರ್ಕ್ ಆಗಿದೆ ಅಂತ ನಾವಿಲ್ಲಿ ಬರ್ದು ಅನಲೈಸ್ ಮಾಡಿದಾಗ ಅದಕ್ಕೆ ಆನ್ಸರ್ ಬರುತ್ತೆ ಜನರಲ್ ಸೋಷಿಯಲ್ ರಿಫಾರ್ಮ್ಸ್ ಅಂತ. ಓಕೆ, ದೀಸ್ ಆರ್ ದ 100 ಕ್ವಶನ್ಸ್. ದಿಸ್ ಇಸ್ ಅ ಪಾರ್ಟ್ 2 ಆಫ್ ದಿಸ್ ಥಿಂಗ್ ಅಂಡ್ ಪಾರ್ಟ್ 1 ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿ ಆಗಿದೆ. ನೀವು ಪಾರ್ಟ್ 2 ವಿಡಿಯೋನ ನೋಡ್ಕೊಂಡ್ಬಿಟ್ಟು ಅಗೇನ್ ಯು ಹ್ಯಾವ್ ಟು ಪ್ರಿಪೇರ್. ಇದ್ರ ಬೇಸಿಸ್ ಮೇಲೆ ಅನಲೈಸಿಸ್ ಬೇಸಿಸ್ ಮೇಲೆ ನೀವು ನೋಟ್ಸ್ ಮಾಡ್ಕೊಂಡ್ರೆ ನಿಮಗೆ ರಿವಿಷನ್ ಮಾಡಲಿಕ್ಕೆ ಆಮೇಲೆ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ನಿಮಗೆ ಇದು ಬೆನಿಫಿಟ್ ಅನ್ಸಿದ್ರೆ, ಒಳ್ಳೆ ಯೂಸ್ಫುಲ್ ವಿಡಿಯೋ ಅನ್ಸಿದ್ರೆ ನಿಮಗೆ ಬೇರೆ ನಿಮ್ಮ ಫ್ರೆಂಡ್ಸ್ಗೆ, ಆಮೇಲೆ ಈ ತರ ಹಿಸ್ಟ್ರಿ ಸ್ಟೂಡೆಂಟ್ಸ್ಗೆ ಅಥವಾ ನೆಟ್ JRF ಸ್ಟೂಡೆಂಟ್ಸ್ಗೆ, KSET ಸ್ಟೂಡೆಂಟ್ಸ್ಗೆ ನೀವು ಶೇರ್ ಮಾಡ್ಬೋದು. ಆಮೇಲೆ ಡಿಗ್ರಿ ಓದ್ತಿರೋರ್ಗು ನೀವು ಸೆಂಡ್ ಮಾಡ್ಬೋದು. ಯಾಕಂದ್ರೆ ಅವ್ರಿಗೆ ಇದೇ ಡಿಗ್ರಿ ಇರಬೇಕಾದ್ರೆ ಈ ತರ ಹೈಯರ್ ಲೆವೆಲ್ ಎಕ್ಸಾಮ್ಸ್ಗೆ ಓದ್ಕೊಂಡ್ರೆ ಅವರಿಗೆ ರಿಲೇಟೇಬಲ್ ಅನ್ಸುತ್ತೆ ತಮ್ಮ ಸಿಲೆಬಸ್ನ ಕವರ್ ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ದಿಸ್ ಅಂಡ್ ಐ ಹೋಪ್ ಇಟ್ ಈಸ್ ಬೆನಿಫಿಷಿಯಲ್ ಟು ಯು ಗೈಸ್ ಅಂಡ್ ಥ್ಯಾಂಕ್ ಯು ಒನ್ ಅಂಡ್ ಆಲ್.